ನಮಸ್ಕಾರ. ನ್ಯಾಯ ಎಲ್ಲಿದೆ ಎನ್ನುವ ಶೀರ್ಷಿಕೆಯಲ್ಲಿ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ದೆಹಲಿಯಲ್ಲಿ ನಿನ್ನೆ ನಡೆದಿರುವಂಥ ಘಟನೆ. ನ್ಯಾಯ ಕೇಳಲು ಹೋದಂಥವರಿಗೆ ಲಾಠಿ ಏಟು ಬಿದ್ದಿದೆ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತ ಪ್ರತಿಭಟಿಸಿದರೆ ಲಾಠಿ ಏಟು ಬಿದ್ದಿದೆ. ಅಶ್ರುವಾಯು ಸುರಿಸಿದ್ದಾರೆ. ಇಡೀ ದೆಹಲಿ ರಣಾಂಗಣವಾಗಿದೆ. ನಿಜಕ್ಕೂ ಕೂಡ ನಮ್ಮ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿಕೊಳ್ಳುವುದಕ್ಕೂ ಕೂಡ ನಾಚಿಕೆಯಾಗುವಂಥ ಸನ್ನಿವೇಶ ನಿನ್ನೆ ನಡೆದಿದೆ. ಒಂದು ದೇಶವನ್ನು ಹಾಳು ಮಾಡಬೇಕು, ಆ ದೇಶದ ಭವಿಷ್ಯವನ್ನು ಹಾಳು ಮಾಡಬೇಕು ಅಂತ ಹೇಳಿದರೆ ಆ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಕೊಲಾಪ್ಸ್ ಮಾಡಿದ್ರೆ ಸಾಕು. ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದ್ರೆ ಸಾಕು. ಆ ದೇಶ ದಿವಾಳಿಯತ್ತ ಸಾಗುತ್ತೆ, ಆ ದೇಶ ಸಂಪೂರ್ಣವಾಗಿ ಹಾಳಾಗುತ್ತೆ. ಅಂಥದ್ದನ್ನು ಹೊರಗಿನವರು ಯಾರೂ ಮಾಡ್ತಾ ಇಲ್ಲ, ನಮ್ಮವರೇ. ನಮ್ಮ ವಿದ್ಯಾರ್ಥಿಗಳು ಅದೆಷ್ಟು ಶ್ರಮ ತ್ಯಾಗ ಪರಿಶ್ರಮದಿಂದ ಓದಿರ್ತಾರೆ, ಕಷ್ಟಪಟ್ಟು ಅಂಕಗಳನ್ನು ಗಳಿಸಿರ್ತಾರೆ. ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಹೇಳಿ ನೋಡಿ. ಪ್ರತಿಯೊಂದು ಘಟ್ಟಕ್ಕೂ ಕೂಡ ಮಕ್ಕಳನ್ನು ಹೇಗೆ ಪ್ರೇರೇಪಿಸ್ತಾರೆ ಪೋಷಕರು ಅಂದರೆ, ಆಯಿತು ಕಂದ SSLC ಬಂದಿದೆ, 10ನೇ ತರಗತಿ ಬಂದಿದೆ, ಇಲ್ಲಿ ಉತ್ತಮವಾಗಿ ಅಂಕ ತೆಗೆದುಕೊಂಡ್ರೆ ಆಟ ಎಲ್ಲ ಬಿಟ್ಬಿಡು, ಗೆಳೆಯರನ್ನು ಬಿಟ್ಬಿಡು, ನಿದ್ದೆ ಬಿಡು, ಊಟ ಬಿಡು, ಬೆಳಗ್ಗೆ ಬೇಗ ಎದ್ದೇಳು ಅಂತ ಹೇಳಿ, ಕಷ್ಟಪಡು ಅಂತ ಹೇಳಿ ಮಕ್ಕಳಿಗೆ ಹೇಳ್ತಾರೆ. 10ನೇ ಕ್ಲಾಸು ಸಾಕು, ಆಮೇಲೆ ನಿನಗೊಂದು ಡಿಸಿಷನ್ ಮೇಕಿಂಗ್ ಘಟ್ಟ ಇದು. ಈ ಘಟ್ಟದಲ್ಲಿ ನೀನು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ. ಅದು ಮುಗೀತಾ ಮತ್ತೆ PUC ಸೆಕೆಂಡ್ ಇಯರ್ ಬರುತ್ತೆ. ಆಗಲೂ ಅದೇ ಮಾತು, ಇದು ನಿನ್ನ ಜೀವನವನ್ನು ನಿರ್ಧರಿಸುತ್ತೆ, ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತೆ, ಚೆನ್ನಾಗಿ ಓದು ಅಂತ. ಆ ಬಳಿಕ ಇಲ್ಲ, ನೀಟ್ ಎಕ್ಸಾಮ್ ಒಂದು ಪಾಸ್ ಆಗಿಬಿಡು, CET ಒಂದು ಪಾಸ್ ಆಗಿಬಿಡು, ಒಳ್ಳೆ ನಿನಗೆ ಪ್ರೊಫೆಷನಲ್ ಕೋರ್ಸ್ ಸಿಕ್ಬಿಟ್ರೆ, MBBS ಸಿಕ್ಬಿಟ್ರೆ ನೀನು ಡಾಕ್ಟರ್ ಆಗ್ತೀಯಾ, ನಿನ್ನ ಭವಿಷ್ಯ ಬಂಗಾರವಾಗುತ್ತೆ ಅಂತ ಹೇಳ್ತಾರೆ. ಆನಂತರ ನೋಡಿ, ಹೀಗೆ ಹೇಳ್ತಾ ಕನಸುಗಳನ್ನು ಕಟ್ತಾ 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 ಬಂದರೆ ಇನ್ಯಾರೋ ಬರ್ತಾರೆ, 2 ದಿನಕ್ಕೆ 2 ಲಕ್ಷನೋ 5 ಲಕ್ಷನೋ ಕೊಟ್ಟರೆ ಕ್ವಶನ್ ಪೇಪರ್ ಸಿಗುತ್ತೆ, ಈಸಿಯಾಗಿ ಪಾಸಾಗಿ ಹೋಗ್ತಾರೆ. ಆ ಶ್ರಮ ಇತ್ತಲ್ಲ, ಆ ಶ್ರಮಕ್ಕೆ ಬೆಲೆ ಇಲ್ಲ, ಪೋಷಕರ ತಾಳ್ಮೆಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಯಾವ ನ್ಯಾಯ ಇದು? ಅದಕ್ಕೆ ನ್ಯಾಯ ಎಲ್ಲಿದೆ ಎನ್ನುವ ಶೀರ್ಷಿಕೆಯನ್ನು ಇಟ್ಕೊಂಡಿದ್ದೇವೆ. ಚರ್ಚೆಯನ್ನು ಆರಂಭ ಮಾಡೋಣ. ಇವತ್ತು ನಮ್ಮ ಜೊತೆ ಚಾಂದ್ ಪಾಷಾ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಉಷಾ ಮೋಹನ್ ಇದ್ದಾರೆ, ಆಪ್ನ ವಕ್ತಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಾಂದ್ ಪಾಷಾ ಅವರ ನೋಡ್ತಾ ಇದ್ದೀರಿ, ಈ ದೇಶದ ಭವಿಷ್ಯದ ಜೊತೆ ಚೆಲ್ಲಾಟ ಇದು. ಪಕ್ಷ ಬಿಟ್ಬಿಡಿ, ರಾಜಕೀಯ ಬಿಟ್ಬಿಡಿ, ಯಾವ ಕಾರಣಕ್ಕೂ ಕೂಡ ಇಲ್ಲ, ರಾಜಕೀಯ ಮಾತಾಡೋದೇ ಬೇಡ ಅಂತ. ಇದ್ರ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ಸ್ ಇದೆ, ತೊಗೊಂಡು ಬಂದ್ಬಿಡ್ತೀನಿ. ನ್ಯಾಯ ಕೇಳಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಲಾಠಿ ಏಟನ್ನು ನೀಡಲಾಗಿದೆ ದೆಹಲಿಯಲ್ಲಿ. ನ್ಯಾಯ ಕೇಳಿದ್ದಕ್ಕೆ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ದಿಲ್ಲಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಕೇಂದ್ರದ ನೀತಿಯ ವಿರುದ್ಧ ಧ್ವನಿ ಎತ್ತಿದೆ. ತಪ್ಪ ಹಾಗಾದ್ರೆ ಲೂಟಿ ಹೊಡೆದ್ರು, ಕಳ್ತನ ಮಾಡಿದ್ರು, ಕ್ವಶನ್ ಪೇಪರನ್ನು ಹರಾಜಿಗಿಟ್ರು, ಬಾಯಿ ಮುಚ್ಕೊಂಡಿರ್ಬೇಕಾ ಈ ದೇಶದಲ್ಲಿ? ಜಂತರ್ ಮಂತರ್ನಲ್ಲಿ CJPಯ ಪ್ರತಿಭಟನೆ, ಕಾಕ್ರೋಚ್ ಜನತಾ ಪಾರ್ಟಿ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು, ಹೇಗಿತ್ತು ನಿನ್ನೆ ಸನ್ನಿವೇಶ ಅಂತ ಹೇಳಿ. ಯಾರು ಎದೆಗುಂದಲಿಲ್ಲ, ಯಾರು ಭಯಪಡಲಿಲ್ಲ. ಸರ್ಕಾರದ ಲಾಠಿ ಏಟಿಗೂ ಕೂಡ ಜಗ್ಗಲಿಲ್ಲ, ಬಗ್ಗಲಿಲ್ಲ. ಇಲ್ಲಿ ಭಾಗವಹಿಸೋದು ಯಾವುದೋ ನೋಡಿ, CJP ಅನ್ನೋದನ್ನು ನಾವು ಸಾಂಕೇತಿಕವಾಗಿ ಅದನ್ನು ಪಕ್ಷ ಅಂತ ಪರಿಗಣಿಸೋದಕ್ಕಿಂತ ಜಾಸ್ತಿಯಾಗಿ ವಿದ್ಯಾರ್ಥಿಗಳ ಧ್ವನಿಯಾಗಿ ಅಲ್ಲಿ ಪ್ರತಿಧ್ವನಿಸಿದೆ. ಅಲ್ಲಿ ಭಾಗವಹಿಸಿದವರು ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪೋಷಕರು, ನೊಂದಂಥವರು. ಯಾವುದೇ ಲೇಪನ ಬಣ್ಣ ಕಟ್ಟುವಂಥ ಅವಶ್ಯಕತೆ ಇಲ್ಲಿ ಖಂಡಿತ ಇಲ್ಲ. ಸೊ ಹೀಗಾಗಿ ದೇಶವ್ಯಾಪಿ ಈ ಘಟನೆ ಇದೆಯಲ್ಲ, ಒಂದು ಕರಾಳ ಅಧ್ಯಾಯಕ್ಕೆ ಮುನ್ನುಡಿ ಬರಿತಾ ಇದ್ದೇವೆ ನಾವು ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. But they tried their best. क्या और बैरिकेड लगा रहे हैं क्या? DCP से बात कर ले, क्या पूछ लो उससे. बात प्रोटेस्ट की मजबूत नहीं है, बात यह है कि क्या इस सरकार में दिल है या नहीं. और ये इकलौता प्रोटेस्ट नहीं जिसके ऊपर इन्होंने इस तरह से ब्रूटैलिटी दिखाई है. इस देश में जितने भी प्रोटेस्ट होते हैं सभी पर ऐसी ही ब्रूटैलिटी दिखाई है. 12-12 साल की बच्चों का सर फोड़ रहे हैं ये लोग. एक धर्मेंद्र प्रधान जिसके ऊपर ऑलरेडी 20 से ज्यादा बच्चों का खून है, उसको बचाने के लिए और बच्चों का खून बहा रही है. शर्म आनी चाहिए इस सरकार को. ये सरकार नहीं है, ये तानाशाही है. इसको सरकार के ना बंद कर दीजिए आप लोग. सरकार वो होती है जो जनता द्वारा चुनी जाती है और जनता के लिए काम करती है. ये सरकार नहीं, ये तानाशाह है. इसका जवाब तो सोनम सर ने दे दिया. उनका अनशन अभी भी जारी है. तो सरकार ने जो भी स्टेप लिया था वो किस लिए लिया था? उनको भी इलीगली डिटेन करके रखा है हॉस्पिटल में, क्योंकि उनका अनशन तो जारी है. तो हॉस्पिटल में रखने का मतलब क्या है उनको? अगर उन पर कोई ट्रीटमेंट नहीं हो रहा है तो व्हाट इज द पॉइंट ऑफ कीपिंग हिम इन द हॉस्पिटल? तो सरकार ने इलीगली डिटेन कर रखा है. और कल की जो ब्रूटैलिटी हुई है स्टूडेंट्स के ऊपर, सोनम सर ने उसकी वजह से अपना अनशन जारी रखने का अनाउंसमेंट किया है. I wasn't, but they tried their best.
क्या और बैरिकेड लगा रहे हैं क्या? डीसीपी से बात कर ले, क्या पूछ लो उससे। बात प्रोटेस्ट की मजबूत ही नहीं है, बात यह है कि क्या इस सरकार में दिल है या नहीं। और ये इकलौता प्रोटेस्ट नहीं जिसके ऊपर इन्होंने इस तरह से ब्रूटैलिटी दिखाई है। इस देश में जितने भी प्रोटेस्ट होते सभी पर ऐसी ही ब्रूटैलिटी दिखाई है। 12-12 साल की बच्चों का सर फोड़ रहे हैं ये लोग। एक धर्मेंद्र प्रधान जिसके ऊपर ऑलरेडी 20 से ज्यादा बच्चों का खून है, उसको बचाने के लिए और बच्चों का खून बहा रही है। शर्म आनी चाहिए इस सरकार को। ये सरकार नहीं है, ये तानाशाही है। इसको सरकार के ना बंद कर दीजिए आप लोग। सरकार वो होती है जो जनता द्वारा चुनी जाती है और जनता के लिए काम करती है। ये सरकार नहीं, ये तानाशाह है। नहीं करो अभी खोल दी मैंने क्यों बंद की बंद क्यों की थी कब बंद की अभी बंद अरे कल आप लोगों ने 12-12 साल की बच्चों का सर फोड़ा। नहीं, एक सेकेंड, नहीं अभी का क्या सर, कल ही बात हुई है। ಇದೇ ವಿಚಾರಕ್ಕೆ ಚರ್ಚೆ ಆರಂಭವಾಗ್ತಾ ಇದೆ. ಮತ್ತೊಬ್ಬರು ಗೆಸ್ಟ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಡಾಕ್ಟರ್ ಈರೇಗೌಡ ಅಂತ ಹೇಳಿ ಶಿಕ್ಷಣ ತಜ್ಞರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದಲೇ ಆರಂಭ ಮಾಡೋಣ. ನಿನ್ನೆಯ ಈ ಘಟನೆಯನ್ನು, ಯಾಕಂದರೆ ನೀವು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿದ್ದೀರಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಶ್ರಮ ನೋಡಿರ್ತೀರಿ, ಅವರ ಪೋಷಕರ ಶ್ರಮ ನೋಡಿರ್ತೀರಿ. ಇಂಥ ಸಂದರ್ಭದಲ್ಲಿ ಸರ್ಕಾರವಾಗಿ ಹೇಗೆ ನಡೆದುಕೊಳ್ಬೇಕಾಗಿತ್ತು, ಹೇಗೆ ನಡೆದುಕೊಂಡಿದೆ ಅಂತ? ಸರ್, ಈಗ ಸರ್ಕಾರನ ನಾವು ಶಿಕ್ಷಣ ತಜ್ಞರಾಗಿ ಸರ್ಕಾರ ಅಥವಾ ಪ್ರಜಾಪ್ರಭುತ್ವನ ಎರಡಕ್ಕೂ ಬೆಲೆ ಕೊಡಬೇಕಾಗತ್ತೆ. ಈಗ ಪ್ರಜಾಪ್ರಭುತ್ವದಲ್ಲಿ ಈಗ ಹೋರಾಟ ಮಾಡ್ತಾ ಇರೋದು ಒಂದು ರೀತಿ ಸರಿನೇ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಈಗೇನು ನಮ್ಮಲ್ಲಿ ನೀಟ್ ವ್ಯವಸ್ಥೆ ಇದೆ, ಅದು ರಾಷ್ಟ್ರವ್ಯಾಪಿ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಗುರುತಿಸಿ ನೀಟೇ ಜೀವನ ಅನ್ನೋ ಲೆಕ್ಕಾಚಾರದಲ್ಲಿ ಮಕ್ಕಳು ಪೋಷಕರಿಗೆ ತುಂಬಿ ಮಕ್ಕಳು ಮತ್ತು ಪೋಷಕರಲ್ಲಿ ತುಂಬ ತೊಂದರೆ ಆಗ್ತಾಯಿದೆ. ಇದನ್ನು ನೀಟನ್ನು ಎರಡು ರೀತಿ, ಈಗ ಒಂದು ಸ್ಟೆಪ್ಸ್ ತೊಗೊಂಡಿದೆ ಸರ್ಕಾರ ಆಲ್ರೆಡಿ. ನಮಗೆ ಗೊತ್ತಿರೋ ಪ್ರಕಾರ ಒಂದು ಸ್ಟೆಪ್ಸನ್ನು ತಗೊಂಡಿದೆ ಇವಾಗ. ಆ ಸ್ಟೆಪ್ಸ್ ಏನಪ್ಪ ಅಂತ ಅಂದರೆ, ಈಗ ಏನು 11th ಅಥವಾ 12th ಸ್ಟ್ಯಾಂಡರ್ಡು ಅಥವಾ ಸೆಕೆಂಡ್ PUC ಅಂತ ನಾವು ಕರ್ನಾಟಕದಲ್ಲಿ ಏನು ಕರಿತೀವಿ, ಅದರಲ್ಲಿ 50% ಮಾರ್ಕ್ಸನ್ನು ಅದಕ್ಕೆ ಸೇರಿಸಿ ಆಯಾ ರಾಜ್ಯಕ್ಕೆ 85% ಏನು ಕೊಟ್ಟಿದ್ದಾರೆ ಅದೆಲ್ಲ ಸರಿ ಇದೆ. ಈಗ ಪೇಪರ್ ಔಟ್ ಆಗೋದ್ರ ಬಗ್ಗೆ ಸರ್ಕಾರನೇ ಅದ್ರ ಬಗ್ಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು. ಈಗ ಹೋರಾಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಯಾಕೆಂದರೆ ಎಲ್ರಿಗೂ ಪೇಪರ್ ಔಟ್ ಆಗಿದ್ರೆ ಕಷ್ಟಪಡ್ತಕ್ಕಂಥ ವಿದ್ಯಾರ್ಥಿಗಳು, ಕಷ್ಟಪಡ್ತಕ್ಕಂಥ ವಿದ್ಯಾಸಂಸ್ಥೆಗಳಿಗೆ ಭಾಳ ತೊಂದರೆ ಆಗುತ್ತೆ. ಸರ್, ನೀಟ್ ಆಯಾ ರಾಜ್ಯಗಳಿಗೆ ವರದಾನ ಅಂತೀರಾ, ಮಾರಕ ಅಂತೀರಾ? ಸರ್, ಈಗ ನಮಗಿರೋ ಪ್ರಕಾರ ಇವಾಗ ಆಯಾ ರಾಜ್ಯಗಳಿಗೆ 85% ಆಯಾ ರಾಜ್ಯಗಳೇ ಸೀಟ್ ಕೊಟ್ಕೊಳ್ಳೋದು. ಆಯಾ ರಾಜ್ಯಗಳೇ ಸೀಟ್ ಕೊಟ್ಕೋತಾ ಇರಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಎಕ್ಸಾಮ್ ಮಾಡಬೇಕು? ರಾಜ್ಯ ಮಟ್ಟದಲ್ಲಿ ಹಿಂದೆ ನಮ್ಮ CET-ನಲ್ಲಿ ಇವಾಗ ಏನಾಗಿದೆ, CET-ನಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆಯಲ್ಲ, ನಮ್ಮ ದೇಶದಲ್ಲೇ ಮಾದರಿ ಆಗಿದೆಯಲ್ಲ. ಅದಕ್ಕೋಸ್ಕರ ನಾನು ಹೇಳೋದು ಏನು ಅಂದರೆ, ಆಯಾ ರಾಜ್ಯಕ್ಕೆ ಬಿಡಿ. ಇಲ್ಲ, ಕನಿಷ್ಠ ಪಕ್ಷ ಇದು ಇಡೀ ಭಾರತಾದ್ಯಂತ ನಡೆಸಿದ್ರೆ 50% ಏನು ಇವಾಗ ಪ್ರಪೋಸ್ ಮಾಡಿದ್ದಾರೆ ಕಮಿಟಿ, 50% ಆಯಾ ರಾಜ್ಯದ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸನ್ನ ತಗೊಂಡ್ರೆ ಆವಾಗ ಇದ್ರ ಒತ್ತಡ ಕಡಿಮೆ ಆಗ್ಬೋದು ಅಂತ ನನ್ನ ಒಬ್ಬ ಶಿಕ್ಷಣ ತಜ್ಞರಾಗಿ ನನ್ನ ಅನಿಸಿಕೆ. ಅದು ಉಷಾ ಅವರೇ, ಈ ಹಿಂದೆ ಕೂಡ ನಿಮ್ಮ ಪಕ್ಷ ಆಮ್ ಆದ್ಮಿ ಪಕ್ಷ ಕೂಡ ಇಂಥದ್ದೇ ಬಹಳ ಹೋರಾಟಗಳಿಂದ ಹುಟ್ಟು ಹಾಕಿರುವಂಥ ಪಕ್ಷ ನಿಮ್ಮದು. ಇಂಥ ಸಂದರ್ಭದಲ್ಲಿ ಅಗೇನ್ ಈ ರೀತಿ ಘಟನೆಗಳು ನಡೆಯುತ್ತೆ ಅಂತ ಹೇಳಿದಾಗ ಯಾವ ರಾಜಕೀಯ ಪಕ್ಷವನ್ನು ಕೂಡ ಎದುರಿಸೋದು, ಯಾರೂ ನಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ, ನಮ್ಮ ಹರಾಜಕತೆಯ ಒಂದು ಪ್ರತಿ ದೃಷ್ಟಿ ಕಾಣಿಸ್ತಾ ಇದ್ದೇವೆ ನಮಗೆ ಅಂತ? ಮೊದಲನೇದಾಗಿ ನಾನು ಆಮ್ ಆದ್ಮಿ ಪಕ್ಷದ ವಕ್ತಾರೆ ಅನ್ನೋದಕ್ಕಿಂತ ಇವತ್ತು ರಾಜಕೀಯವಾಗಿ ನೀವು ನನ್ನನ್ನು ಕರೆದಿರೋದ್ರಿಂದ ವಕ್ತಾರೆಯಾಗಿ ಬಂದಿದ್ದೀನಿ. ಅದಕ್ಕೂ ಮುಂಚೆ ನಾನೊಂದು ತಾಯಿ, ನಂತರ ಟೀಚರ್. ಸೊ ನನಗೂ ಕೂಡ 18ನೇ ವಯಸ್ಸಿನ ಮಗು, ಈಗ ಸೆಕೆಂಡ್ PU ಮಗ ಇದ್ದಾನೆ. ಈಸ್ ಗೋನ್ ಟು ಟೇಕ್ ಅಪ್ ಅ ನೀಟ್ ಆ್ಯಂಡ್ CET ಬೋತ್. ಮೊದಲನೇ ವಿಚಾರ ಅಂತ ಹೇಳಿದ್ರೆ, ಅಲ್ಲಿ ನಾವು ನೋಡ್ತಿರೋದು ಪಕ್ಷಾತೀತವಾಗಿ ನೋಡೋಣ, ಒಂದು ತಾಯಿಯಾಗಿ ಪೋಷಕರಾಗಿ ನೋಡೋಣ. ಸರ್, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸರ್. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಮ್ಮ ಮಕ್ಕಳು ಓದಬೇಕು ಅನ್ನೋದು ಇರ್ತದೆ. ನಾವು ಅನೇಕ ರೀತಿಯಲ್ಲಿ, ನಾವಂತೂ ಓದಲಿಲ್ಲ, ಅವ್ರು ಓದಲಿ ಅಂತ ಹೇಳಿ ಕೂಡಿಟ್ಟು ಅವರಿಗೆ ಯಾವುದೋ ಒಂದು ಲೋನ್ ಮಾಡೋ ಹೇಗೋ ಮಾಡಿ ಅವರನ್ನು ಶಿಕ್ಷಣಕ್ಕೆ, ಅಂದರೆ ಸಣ್ಣ ವಯಸ್ಸಿನಿಂದ ಕೂಡ ಅವ್ರನ್ನ ಒಂದು ಜಾಗೃತಿಯಾಗಿ ನಾವು ಕಾಪಾಡಿ ಆ ಒಂದು ಎಕ್ಸಾಮನ್ನ ಹಂತದಲ್ಲಿ ಪ್ರತಿಯೊಂದು 10th ಇರ್ಬೋದು, 12th ಇರ್ಬೋದು, ಸರಿ ಗೊತ್ತು, CET-ಗಳಿರ್ಬೋದು, ನೀಟ್, ನಾವು ಹೊರಗಡೆ ನಿಂತು ಎಕ್ಸಾಮಿನೇಷನ್ ಹಾಲ್ ಹೊರಗಡೆ ನಿಂತು ನಮ್ಮ ಮಗು ಬರಿತಿದ್ಯಾ ಅಂತ ಒಂದು ಮಾನಸಿಕವಾಗಿ ನಾವು ಧೈರ್ಯ ತುಂಬೋ ಕೆಲಸ ಮಾಡ್ತಿರ್ತೀವಿ.
ಸಿ ರಿಸಲ್ಟ್ ಏನೇ ಆಗಿರ್ಬೋದು, ಆದರೆ ಪರೀಕ್ಷೆ ಎದುರಿಸೋಕ್ಕೆ ನಾವು ಅಷ್ಟು ಪೋಷಕರಾಗಿ ಒಂದು ಅದೇ ರೀತಿ ಆಸ್ ಅ ಟೀಚರ್, ನಾನು ಕೂಡ 10th ವರೆಗೂ ಟೀಚ್ ಮಾಡ್ತಿದ್ದೆ, ನಾವು ಅದೇ ಟೀಚರ್ ಆಗು ಕೂಡ ಅಷ್ಟೇ ಜವಾಬ್ದಾರಿ ತಗೋತೀವಿ. ಆ ಮಕ್ಕಳು ಆ ಎಕ್ಸಾಮ್ಸ್ಗಳಲ್ಲಿ ಪಾಸ್ ಆಗಬೇಕು, ನಮ್ಮ ಸ್ಕೂಲಿಗಳಿಗೆ ಒಳ್ಳೆ ಹೆಸರು ಬರಬೇಕು, ಅವರು ಒಂದು ಡಾಕ್ಟರ್ಗಳಾಗಬೇಕು. ನೀಟ್ ಅನ್ನೋ ವಿಚಾರ ಒಂದು ಡಾಕ್ಟರ್ಗಳಿಗೆ ಸಂಬಂಧಪಟ್ಟಂಗೆ ಮೆಡಿಸನ್ನು ಅದು ಒಂದು ಭಾಗ. ಅದೇ ರೀತಿ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಪೇಪರ್ ಲೀಕ್ಗಳಾಗ್ತಾ ಇದ್ದಾವೆ. ಸರಿಸುಮಾರು 2013ರಿಂದ ನೀವು ನೋಡ್ತಾ ಬಂದರೆ 93 ಇದೇ ರೀತಿ ಮೇನ್ ಎಕ್ಸಾಮ್ಸ್ಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಯಾವುದರಿಂದ? ಈಗ ಭಾಳ ಅದ್ಭುತವಾಗಿ ಹೇಳಿದ್ರು, ನಾವು ಕಾಲೇಜಸ್ಸಲ್ಲಾಗಿರ್ಬೋದು, ಸ್ಕೂಲ್ಸ್ಗಳಾಗಿರ್ಬೋದು, ಸಾಕಷ್ಟು ಇದರಲ್ಲಿ ನಾವು ಕೂಡ ಒತ್ತಡ ಆಗಿದ್ದೀವಿ ಅಂತ. ಪೋಷಕರು, ಮಕ್ಕಳು, ಕಾಲೇಜ್ಗಳು ಎಲ್ಲರೂ ಇವತ್ತು ಒತ್ತಡಕ್ಕೆ ಒಳಗಾಗಿದೆ. ಯಾರಿಂದ? ಸರ್ಕಾರದಿಂದ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇವತ್ತು ಆ ಮಕ್ಕಳನ್ನ ನಾವು ಅಷ್ಟು ಚೆನ್ನಾಗಿ ಬೆಳೆಸಿ ಆ 22 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾವಲ್ಲ ಸರ್. ತಾಯಿಯಾಗಿ ನನಗೆ ಇವತ್ತು ಕುತ್ಕೊಳ್ಳೋದಕ್ಕೆ ಆಗ್ತಿಲ್ಲ. ನಾನು ಹೇಳ್ತಿದ್ದೀನಲ್ಲ, ವಕ್ತಾರೆಯಾಗಿ ನಾನು ಇಲ್ಲಿ ಬರ್ಬೋದು, ಆದರೆ ಹೋರಾಟಕ್ಕೆ ನನ್ನ ಬೆಂಬಲ ನನ್ನ ಮಕ್ಕಳ ಜೊತೆಗೆ. ನಾನು ಯಾವುದೇ ಪಕ್ಷ ನೋಡ್ತಿಲ್ಲ, ಇಲ್ಲಿ ತಾಯಿಯಾಗಿ ನಾನು ಮಾತಾಡ್ತಿದ್ದೀನಿ. ಆಮ್ ಆದ್ಮಿ ಪಕ್ಷವನ್ನು ಬಹಳ ಅದ್ಭುತವಾಗಿ ಈಗ ನೀವು ಕರೆ ತಂದ್ರಿ. ಆಮ್ ಆದ್ಮಿ ಪಕ್ಷ ಹೋರಾಟದಿಂದನೇ ನಾವು ಬಂದಿರೋದು. ಇಲ್ಲಿ ಯಾವುದು ಪಕ್ಷ ಇಲ್ಲ, ಅವರು ವಿರೋಧ ಪಕ್ಷದ ಎಲ್ಲಾ ನಾಯಕರು ಹೋಗಿ ಆ ಒಂದು ಪ್ರೊಟೆಸ್ಟ್ಗೆ ಅವರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಸರ್, ನೇರವಾಗಿ ನೋಡ್ಬೇಕಾದ್ರೆ ಇದು ಒಂದು ರಾಜ್ಯ ಅಥವಾ ದೇಶದ ವ್ಯಾಪ್ತಿ ವಿದ್ಯಾರ್ಥಿಗಳು ಕೇಳ್ತಿರೋದು ಒಂದು ಅಕೌಂಟಬಿಲಿಟಿ. ಯಾರ ಒಂದು ಆಸ್ತಿ ಅವ್ರು ಕಿತ್ಕೊಳ್ಳೋಕೆ ಬಂದಿಲ್ಲ, ಅವರ ಹಕ್ಕನ್ನ, ಅವರ ಎಕ್ಸಾಮ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಏನು ತಪ್ಪಿದೆ? ವಿರೋಧ ಪಕ್ಷದ ಎಲ್ಲ ನಾಯಕರು ಹೋಗಿದ್ದಾರೆ, ಅನೇಕ ಸಂಘಟನೆಗಳಿದೆ. ನ್ಯಾಯಯುತವಾಗಿ ಹೋದ್ರೆ ಇವತ್ತು ಪ್ರಧಾನಿ ಅವರು ಬಂದು ಮಾತಾಡಬೇಕಾಗಿತ್ತು. ಅವರು ಮಾತಾಡಿದ್ರೆ ಇಷ್ಟು ದೂರ ಹಂತಕ್ಕೆ ಹೋಗ್ತಿತ್ತ ಸರ್. ಇವತ್ತು ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಮಕ್ಕಳ ಮೇಲೆ ಅಷ್ಟು ದರ್ಪವನ್ನ ತೋರಿಸಿ ನೀವು ಯಾವುದೇ ರೀತಿ ಅವರು ಒಫಿಷಿಯಲಿ ಅಲ್ಲಿ ಕಮಾಂಡೋಸ್ ಅಲ್ಲ, ಅವರು ಅವ್ರ ಹತ್ರ ಒಂದು ಐಡಿ ಕಾರ್ಡ್. ಯಾರನ್ನ ಕೇಳ್ತಾ ಇದ್ದೀರಿ? ಮೋದಿ ಅವ್ರನ್ನ ಕೇಳ್ತಾ ಖಂಡಿತವಾಗ್ಲೂ ನಾನು ನೇರವಾಗಿ ಸೆಂಟ್ರಲ್ ಗವರ್ಮೆಂಟ್ ನರೇಂದ್ರ ಮೋದಿ ಅವರನ್ನೇ ಕೇಳ್ತಾ ಅವರೆಲ್ಲರೂ ಮಾತನಾಡಿದ್ದುಂಟಾ? ಅದನ್ನೇ ಕೇಳ್ತಾ ಇದ್ದೀನಿ. ಸಿ, ನಾನು ಹೇಳೋದು ಇದು ಕೇವಲ ಒಂದು ವಿರೋಧ ಪಕ್ಷ ಆ ಸಂಘಟನೆ ಬರಬೇಕು. ಅವರು ಪಬ್ಲಿಕ್ ಜೊತೆ ಮಾತಾಡಲ್ಲ, ಪಬ್ಲಿಕ್ ಇಂಟರಾಕ್ಷನ್ಸ್ ಇಲ್ಲ. ಅವರ ಮನ್ ಕಿ ಬಾತ್ ಯಾರಿಗೂ ಬೇಕಾಗಿಲ್ಲ. ಕಮ್ಯುನಿಕೇಶನ್ ನಾನು ಹೇಳ್ತೀನಿ ಕೇಳಿ ಅಂತ ಅಷ್ಟೇ. ದಿಸ್ ಇಸ್ ದ ಮೊಮೆಂಟ್. ನೀವು ಕೇಳಿ, ಅವ್ರ ಏನ್ ವಿದ್ಯಾರ್ಥಿಗಳು ಒಂದು ನಿಮಿಷ, ಒಂದು ಅರ್ಧ ಗಂಟೆ, ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ 12 ನಿಮಿಷದ ನಂತರ ಒಂದು ಪಾರ್ಲಿಮೆಂಟ್ ಸೆಷನ್ ಸ್ಟಾಪ್ ಆಗಿದೆ. ಅಂದ್ರೆ ನಿಮಗೆ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಎದುರಿಸೋದಿಕ್ಕೂ ನಿಮಗೆ ತಾಕತ್ತಿಲ್ಲ. ಆಚೆ ಕಡೆ ಬಂದ್ರೆ ನಿಮಗೆ ಹೊರಗಡೆ ಇರುವಂತ ವಿದ್ಯಾರ್ಥಿಗಳನ್ನು ಎದುರಿಸಕ್ ತಾಕತ್ತಿಲ್ಲ. ಹಾಗಾದ್ರೆ ನೀವು ಏನ್ ಮಾಡ್ತಿದ್ದೀರಾ ಅಂದ್ರೆ ಈ ಒಂದು ಸಿಸ್ಟಮ್ ನ ಬದಲಾವಣೆ ಕೇಳ್ತಾ ಇದೀವಿ ನಾವು. ಧರ್ಮೇಂದ್ರ ಪ್ರಧಾನ್ ಯಾವ ಸುಖಕ್ಕೆ ಸರ್ ಅವ್ರು ಇವತ್ತು ಎಜುಕೇಶನ್ ಮಿನಿಸ್ಟರ್ಗಳು? ಸರ್ ಬನ್ನಿ, ನಾನು ಸತತ 3 ದಿನದಿಂದ ಬೆಂಬಲ ಸೂಚಿಸ್ತಾ ಇದೀವಿ. ಅಲ್ಲಿ ಮಕ್ಕಳು ಹೇಳ್ತಾರೆ, ಮೇಡಮ್ ನಮ್ಮ ತಂದೆ ತಾಯಿ ಯಾವ ದಿಕ್ಕಿನಲ್ಲಿ ಇವ್ರಿಗೆ ವೋಟ್ ಮಾಡಿದ್ರೋ ಗೊತ್ತಿಲ್ಲ ಈ ಸರ್ಕಾರ. ನಮ್ಮ ಸರ್, ಅವು 18 ವರ್ಷ ತುಂಬಿರೋ ಮಕ್ಕಳು. ನಾವು ಯಾರು ಅವ್ರಿಗೆ ಬ್ರೈನ್ ವಾಶ್ ಮಾಡೋದು ಬೇಡ. ದೇ ಆರ್ ವೆರಿ ಸ್ಮಾರ್ಟ್. ಜೆನ್ಜಿ ಇಸ್ ಸಮಥಿಂಗ್ ಲೈಕ್ ಇಗ್ನೈಟ್ ಆಯ್ತು ಅಂದ್ರೆ ಯಾರು ಹಿಡಿಯೋದಿಲ್ಲ. ಆದ್ರೆ ಇವತ್ತು ಆ ಕೆಲಸವನ್ನ ಆ ಯೂತ್ ಮಾಡ್ತಿದೆ. ಚಂದ್ಪಾಷ ಅವರ ಧರ್ಮೇಂದ್ರ ಪ್ರಧಾನ್ ಅವರ ಚರ್ಮ ದಪ್ಪ, ಅತಿ ದಪ್ಪ ಅಥವಾ ಅದಕ್ಕಿಂತಲೂ ದಪ್ಪ ಅಂತ ಹೇಳ್ಬೋದಾ? ಎಷ್ಟು ದಪ್ಪ ಇರಬಹುದು ಅವ್ರ ಚರ್ಮ ಅಂತ ಒಂದು ಭಾಗ. ಆದರೆ ನೋಡಿ, ಒಬ್ಬ ಸಚಿವನ ತಲೆ ಕಾಯೋಕ್ಕೋಸ್ಕರ 20ಕ್ಕೂ ಹೆಚ್ಚು ಮಕ್ಕಳನ್ನು ಬಲಿ ಕೊಡ್ತಾರೆ ಅಂತ ಹೇಳಿದ್ರೆ ಏನು ಅರ್ಥ ಇದು? ನೋಡಿ, ನಾನು ಮೊದಲನೇದಾಗಿ ರಾಜಕೀಯವಾಗಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನೀವು ಹೇಳಿದ ಭಾಗ ಈ ಸಬ್ಜೆಕ್ಟು ಅಂತ ಬಹಳ ಪ್ರಮುಖವಾದಂಥ ವಿಚಾರ. ನಾನು ಒಬ್ಬ ಹಳೆ ವಿದ್ಯಾರ್ಥಿ ನಾಯಕನಾಗಿ ಇರೋದ್ರಿಂದ RC ಕಾಲೇಜಿನಲ್ಲಿ ನಾನು 1986ರಲ್ಲಿ ಅಲ್ಲಿ ಅಧ್ಯಕ್ಷನಾಗಿದ್ದೆ, ಆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ವಿದ್ಯಾಭ್ಯಾಸ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತ ನೋಡಿದ್ರೆ, ನಮ್ಮಲ್ಲಿ ಆಗ ಸ್ಪರ್ಧಾತ್ಮಕವಾದಂಥದ್ದು ಇರಲಿಲ್ಲ. ಏನೋ ಒಂದು ಡಿಗ್ರಿ ತೊಗೊಂಡ್ಬಿಡ್ಬೇಕು, ಎಲ್ಲೋ ಒಬ್ಬ ಮಗನೋ ಮಗಳೋ ಕೆಲಸಕ್ಕೆ ಹೋಗ್ಬೇಕು ಅನ್ನೋದು ವಾತಾವರಣ ಇತ್ತು. ಇವತ್ತಿನ ಪೀಳಿಗೆಯ ಮಕ್ಕಳಿದಾರಲ್ಲ, ಸ್ವತಃ ಅವರೇ ಸ್ಪರ್ಧೆಗೆ ಇಳಿತಾರೆ. ನಾನು ರ್ಯಾಂಕ್ ಬರಬೇಕು, ನಾನು ಫಸ್ಟ್ ಕ್ಲಾಸ್ ಬರಬೇಕು, ನಾನು ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಇವರಿಗೆ ಅರ್ಥ ಆಗ್ತಾ ಇಲ್ಲ. ಬರೀ ಆ ಒಬ್ಬ ವಿದ್ಯಾರ್ಥಿಯ ಪ್ರಶ್ನೆ ಅಲ್ಲ, ಅವನ ಹಿಂದೆ ನಿಂತ್ಕೊಂಡಿರ್ತಾರಲ್ಲ ಪೋಷಕರು. ಮೇಡಮ್ ಹೇಳಿದ್ರಲ್ಲ, LKGಯಿಂದ ಹಿಡಿದು ಅವ್ರಿಗೆ ಒಂದು ಘಟ್ಟ ತಲುಪಿಸೋವರೆಗೂ ಅವರು ದುಡ್ದು ತರ್ತಾರಲ್ಲ, ಸಾಲ ಸೋಲ ಮಾಡ್ತಾರೆ, ಆಸ್ತಿಗಳು ಮಾರ್ತಾರೆ. ಯಾಕಂದರೆ ಎಲ್ರಿಗೂ ಕೋಟ್ಯಾಂತರ ರೂಪಾಯಿ ಕೊಟ್ಟು ಮೆಡಿಕಲ್ ಸೇರಿಸುವಂಥ ಶಕ್ತಿ ಇಲ್ಲ. ಏನೋ ಒಂದು ನೀಟಲ್ಲಿ ಚೆನ್ನಾಗಿ ಬರೆದು ಬಿಟ್ರೆ ನನಗೆ ಫ್ರೀ ಸೀಟ್ ಸಿಗುತ್ತೆ ಅನ್ನೋ ಒಂದು ವಾತಾವರಣದಲ್ಲಿ ಆ ಮಕ್ಕಳು ತಮಗೆ ತಾವೇ ಸ್ಪರ್ಧೆಯಿಂದ ಓದ್ತಾರೆ. ಯಾವ ರೀತಿ ಓದ್ತಾರೆ ಅಂದರೆ, ಎಕ್ಸಾಮ್ ಮುಗಿದ ತಕ್ಷಣ ನಿರಾಳಾಗ್ತಾರೆ. ಅಪ್ಪ ಸದ್ಯ ಮುಗಿತಪ್ಪ ಎಕ್ಸಾಮ್, ದೊಡ್ಡ ಭಾರ ಇಳಿತು ಅಂತ. ದಿಢೀರಂತ ಮಾರನೇ ದಿನ ಪ್ರಶ್ನೆ ಪತ್ರಿಕೆ ಲೀಕ್ ಅಂತ ಹೇಳಿ ಎಕ್ಸಾಮ್ ಕ್ಯಾನ್ಸಲ್ ಮಾಡಿಸಿದ್ವಿ ಅಂದಾಗ ಅವರ ಹೃದಯ ನುಚ್ಚು ನೂರಾಗುತ್ತೆ. ಅವ್ರದ್ದೊಂದೇ ಅಲ್ಲ, ಇಡೀ ಅವರ ತಂದೆ ತಾಯಿಗಳ ಹೃದಯ ಕೂಡ ನುಚ್ಚು ನೂರಾಗುತ್ತೆ.
ಆ ಶಾಪ ಈ ಸರ್ಕಾರಕ್ಕೆ ತಟ್ಟಲ್ವಾ? ಮಾನ ಮರ್ಯಾದೆ ಏನಾದರೂ ಇದ್ದರೆ, ನಾನು ಹೇಳೋದು ರಾಜಕೀಯವಾಗಿ ಮಾಡ್ಕೊಂಡು ಹೋಗಿ ಹಾಳಾಗೋಗಿ ನೀವು ಯಾರೇ ಆಗಲಿ, ಬಟ್ ನಿಮಗೇನಾದರೂ ಮಾನವೀಯತೆ ಅಂತ ಇದ್ದಿದ್ರೆ ನೋಡಿ, ಇದು ಬ್ಯಾರಿಕೇಡ್ ಸರ್ಕಾರ. ಇದು ಪ್ರಾರಂಭದಲ್ಲಿ ರೈತರ ವಿರುದ್ಧವಾಗಿ ಮಾಡಿದ್ರು, ರಸ್ತೆಯಲ್ಲಿ ಮೊಳೆ ಹೊಡೆದ್ರು, ರೈತರು ದೆಹಲಿಗೆ ಬರಬಾರ್ದು ಅಂತೇಳಿ 700 ಜನ ರೈತರು ಸತ್ರು. ಆ ಒಂದು ಇದು ಕೊಲೆಗಡುಕ ಸರ್ಕಾರ ಅಂತ ಹೇಳಿದ್ರು ತಪ್ಪಾಗಲ್ಲ. ಮುಗ್ಧ ಮಕ್ಕಳು 100 ಜನ ಸತ್ತಿದ್ದಾರೆ. ಒಬ್ಬ ವಿದ್ಯಾಮಂತ್ರಿಯ ಪೀರಿಯಡಲ್ಲಿ 3 ಬಾರಿ ನೀಟ್ ಪತ್ರಿಕೆ ಲೀಕ್ ಆಗುತ್ತೆ. ನಾಚಿಕೆ ಆಗಲ್ವಾ ಇವರಿಗೆ? ಏನು ಅವನೇನು ಮಹಾಪ್ರಧಾನವರು? ನಿಮ್ಗೆ ಬೇಕೇ ಬೇಕಂದ್ರೆ ನೀವು ಅಂತಃಪುರದಲ್ಲಿ ಇಟ್ಕೊಳ್ಳಿ. ನಾಲಾಯಕ ವಿದ್ಯಾಮಂತ್ರಿನ ಇಟ್ಕೊಂಡು ದೇಶ ಇವತ್ತು ಕ್ಯಾಕರ್ಸ್ ಉಗಿತಾ ಇದೆ. ನಿಮಗೆ ನಾಚಿಕೆ ಆಗಲ್ವಾ? ವಿದೇಶದಲ್ಲಿ ಇದನ್ನಂತೂ ಬಹಳ ನಾನು ನೋವಿಂದ ಹೇಳ್ತೀನಿ, ಯಾರಾದರೂ ಹೊಸದಾಗಿ ಡಾಕ್ಟ್ರೇಟ್ ಮಾಡಿ ನಾವು ಅಮೇರಿಕಾಗೋ ಮತ್ತೊಂದು ದೇಶಕ್ಕೋ ಹೋಗ್ತೀವಿ ಅಂದರೆ ಅನುಮಾನವಾಗಿ ನೋಡ್ತಾರೆ, ಇವನು ಕಾಪಿ ಮಾಡಿ ಬಂದವನ ಅಥವಾ ನಿಜವಾಗ್ಲೂ ಓದ್ಬಿಟ್ಟು ಬಂದಿದ್ದಾನ ಅಂತ. ಆಕ್ಚುಲಿ ಜಾಗತಿಕ ಮಟ್ಟದಲ್ಲಿ ಭಾರತೀಯರು ಅಂತ ಹೇಳಿದ್ರೆ ಒಂದು ಬೆಲೆ ಇದೆ, ಭಾರತೀಯ ಟ್ಯಾಲೆಂಟ್ಸ್ಗಳಿಗೆ ಬೆಲೆ ಇದೆ. ಅದನ್ನ ನಗೆ ಪಾಟ್ಲು ಮಾಡಿಬಿಟ್ರು. ನಾನೇನು ಹೇಳೋದು, ನಿಮಗೆ ಅವನು ತೆಗಿಯಕ್ಕಾಗಲಿಲ್ಲ ಅಂದ್ರೆ ಭಯ ಯಾಕೆ? ಎಲ್ಲಿ ಬೇರೆ ವಿಚಾರದಲ್ಲಿ ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್. ರೈತರ ಜೊತೆಲಿ ವಿಶ್ವಾಸ ಇಲ್ಲ, ಈಗ ವಿದ್ಯಾರ್ಥಿಗಳ ಜೊತೆ ಇಲ್ಲ. ನಾನು ಹೇಳಿದ್ದೆ, ಇದು ಸಣ್ಣ ಕಿಡಿ. ಇದು ನೇಪಾಳ ಜ್ಞಾಪಕ ಬರುತ್ತೆ. ನೇಪಾಳದಲ್ಲಿ ಏನಾಯ್ತು? ಇದೇ ಜನ, ಇದೇ ಅರಾಜಕತೆ, ಇದೇ ಯುವಕರು ದಂಗೆ ಎದ್ದಿದ್ದು, ನಿಮ್ಮನ್ನ ಅಧಿಕಾರದಲ್ಲಿ ಕೂರಿಸಿದ್ದು ಇವರೇ, ಮತ್ತೆ ನಿಮ್ಗೆ ಇಳಿಸೋದು ಇವರೇ. ಇವರ ಜೊತೆಲಿ ಅವರ ತಂದೆ ತಾಯಿಗಳು ಸೇರಿ ನಿಮ್ಗೊಂದು ಇತಿಶ್ರೀ ಆಡ್ತಾರೆ. ಹಿರೇಗೌಡ ಸರ್, ಎಕ್ಸಾಮ್ನಲ್ಲಿ ಅಕ್ರಮ ಮಾಡ್ತಾರೆ, ಪಾಸ್ ಆಗ್ತಾರೆ ಅಂತ ಹೇಳಿದ್ರೆ ನೋಡಿ, ಒಂದು ಸಣ್ಣ ಅವತ್ತಿನ ಇನ್ಸಿಡೆಂಟ್ ಅದು. ಎಕ್ಸಾಮ್ ಆಯಿತು, ರಿಸಲ್ಟ್ ಬಂತು, ಸೀಟ್ ಪಡೆದುಕೊಳ್ತಾನೆ. ಎಕ್ಸಾಮ್ನಲ್ಲಿ ನಕಲು ಮಾಡಿ ಸೀಟ್ ಪಡೆದುಕೊಳ್ಳುವಂಥ ವಿದ್ಯಾರ್ಥಿ ಸಮಾಜಕ್ಕೆ ಎಷ್ಟು ಮಾರಕ ಆಗ್ಬೋದು, ಸಮಾಜಕ್ಕೆ ಎಷ್ಟು ದೊಡ್ಡ ನಷ್ಟ ಆಗ್ಬೋದು. ಅವನೊಬ್ಬ ವೈದ್ಯನಾದರೆ ಇಡೀ ಜನಗಳ ಕಥೆ ಏನಾಗ್ಬೋದು ಅಂತ. ಸರ್, ಇವಾಗ ನಾವು ಸರ್ಕಾರನ ದ್ವೇಷಿಸೋದ್ರಿಂದ ಅಥವಾ ವ್ಯಕ್ತಿನ ದ್ವೇಷಿಸೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಎಲ್ಲ ಮಕ್ಕಳಿಗೂ ಅನ್ಯಾಯ ಆಗಿರೋದಂತೂ ಸತ್ಯ. ಸರ್ಕಾರದ ಹಂತದಲ್ಲಿ ವಿರೋಧ ಪಕ್ಷಗಳೇ ಇರ್ಬೋದು, ಸರ್ಕಾರ ನಡೆಸ್ತಾ ಇರ್ಬೋದು, ಒಂದು ಸಂಘಟನೆ ಅವರೇ ಒಂದು ಇದನ್ನ ಮಾಡಿಕೊಂಡು ಅದಕ್ಕೆ ರಾಜಕೀಯವಾಗಿ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕೇ ವಿನ ಯಾವುದೇ ಒಂದು ಸರ್ಕಾರ ಅಥವಾ ವ್ಯಕ್ತಿ ಅಥವಾ ವಿರೋಧ ಪಕ್ಷನ ಬೈಯೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಇಡೀ ದೇಶನ ಇದು ವ್ಯಾಪಿಸ್ಕೊಂಡಿದೆ. ಇದು ತುಂಬ ಮಕ್ಕಳಲ್ಲಿ ಗೊಂದಲ, ತಂದೆ ತಾಯಿಗಳಲ್ಲಿ ಗೊಂದಲ, ಈಗೆಲ್ಲ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಬೇಕು. ಇದೇನಿದೆ, ಈಗ ಉತ್ತರ ಭಾರತದವ್ರು ಬಂದು ಈಗ ದಕ್ಷಿಣ ಭಾರತದಲ್ಲಿ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ ಎಜುಕೇಷನ್ ಸಿಸ್ಟಮಲ್ಲಿ ಬಿಕಾಸ್ ಆಫ್ ನೀಟು, JEE. ಈಗ ಹಳೆಯ ಶಿಕ್ಷಣ ಸಂಸ್ಥೆಗಳು ಏನು ನಮ್ಮ ಕರ್ನಾಟಕದಲ್ಲಿ ಹೆಸರು ಮಾಡಿದ್ದೋ ಮುಚ್ತಾ ಬಂದಿದ್ದಾವೆ ಬಿಕಾಸ್ ಆಫ್ ದಿಸ್ ನೀಟ್ ಆ್ಯಂಡ್ JEE. ಇದಕ್ಕೊಂದು ವ್ಯವಸ್ಥೆ ಮಾಡಲಿಲ್ಲ ಅಂತಂದರೆ ಕರ್ನಾಟಕದ ಆಗಿರಲಿ ಯಾವುದೇ ದಕ್ಷಿಣ ಭಾರತದ ವಿದ್ಯಾಸಂಸ್ಥೆಗಳು ತುಂಬ ಕಷ್ಟ ಇದೆ. ವ್ಯಾಮೋಹಕ್ಕೆ ಬಲಿಯಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಮತ್ತು ಯಾವುದು ಪೋಷಕರು. ಅದರಿಂದ ಈಗಿರ್ತಕ್ಕಂಥ ವ್ಯವಸ್ಥೆನ ಟ್ರಮೆಂಡಸ್ಸಾಗಿ ಚೇಂಜ್ ಆಗಲೇಬೇಕು. ಈಗ ಒಂದೇ ಒಂದು ಪಾಸಿಟಿವ್ ಅಂತ ಅಂದರೆ ಆಯಾ ಬೋರ್ಡ್ ಸಿಲೆಬಸ್ ಮೇಲೆ ನಾವು ನಡೆಸಿರ್ತಕ್ಕಂಥ ಬೋರ್ಡ್ ಪರೀಕ್ಷೆ ಅಂಕಗಳನ್ನ 50% ತಗೊಳ್ಳಿ ಅಂದರೆ ಸ್ವಲ್ಪ ಡೈಲ್ಯೂಟ್ ಆಗ್ಬೋದು. ಅದೊಂದು ಒಳ್ಳೆ ಹೆಜ್ಜೆ. ಯಾಕೆಂದರೆ ನಾವು ಯಾವ ಸರ್ಕಾರ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲ BJP ಸರ್ಕಾರ, ಇನ್ನೊಂದು ಸರ್ಕಾರ ಇರ್ತವೆ, ನಮ್ಗೆ ಅದು ಬೇಕಾಗಿಲ್ಲ. ಇದಕ್ಕೆ ನಾವೇನು ವ್ಯವಸ್ಥೆಗೆ ನಾವು ಸೊಲ್ಯೂಷನ್ನ ಕಂಡುಹಿಡಿಬೇಕು. ವಿದ್ಯಾಸಂಸ್ಥೆ ಮತ್ತು ಪೋಷಕರಿಗೆ ಗೊಂದಲ ನಿವಾರಣೆ ಮಾಡಬೇಕು ಅಂದರೆ ಸೊಲ್ಯೂಷನ್ ಕಂಡುಹಿಡಿಯಬೇಕೇ ವಿನ ಈಗ ಹೋರಾಟದಿಂದನೇ ಈಗ ಯಾರೋ ಒಬ್ರು ರಾಜೀನಾಮೆ ಕೊಡೋದ್ರಿಂದ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಸುಳ್ಳು. ಸರ್ಕಾರ ಚೇಂಜ್ ಆಗುತ್ತೆ, ಇನ್ನೊಂದು ಸರ್ಕಾರ ಬಂದ್ರೂ ಈ ವ್ಯವಸ್ಥೆನಲ್ಲೇ ಇದೆ. ಯಾರೋ ಕ್ವಶನ್ ಪೇಪರ್ ಸೆಟ್ಟರೇ ಹೋಗಿ ಆ ಕಮಿಟಿಯಲ್ಲಿರೋರೇ ಹೋಗಿ ಕ್ವಶನ್ ಪೇಪರ್ನ ಹೊರಗಡೆ ತರ್ತಾರೆ ಅಂದರೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ಸೊ ಅಮೂಲಾಗ್ರ ಸುಧಾರಣೆ ಆಗಬೇಕು, ಅಮೂಲಾಗ್ರವಾಗಿ ಸುಧಾರಣೆ ಆಗಬೇಕು. ಇದು ತಪ್ಪು. ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸರ್ಕಾರವೇ ನಡೆಸುವಂತ ಇದು ಅಲ್ವಾ? ನೀವು ಒಬ್ಬ ಶಿಕ್ಷಣ ತಜ್ಞರಾಗಿ ಈ ಮಾತು ಹೇಳಬಾರ್ದು. ನೀವು ಆರ್ಮಿ ಸಮೇತ ನೀವು ಕ್ವೆಶ್ಚನ್ ಪೇಪರ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಆದರೆ ಈ ಕ್ವೆಶ್ಚನ್ ಪೇಪರ್ ಯಾವ ರೀತಿ ಲೀಕ್ ಆಗಿದೆ ಅಂದ್ರೆ BJPಯ ಒಬ್ಬ ಲೀಡರನ್ನು, ಅಂದರೆ ಒಬ್ಬ ಮಿನಿಸ್ಟರ್ಗೆ ಸಂಬಂಧಪಟ್ಟ ಲೀಡರನ್ನು ಮನೆಯಲ್ಲಿ ಆ ಮನೆಯಲ್ಲಿ ಇರುವಂತಹ ಟೀಚರ್ ಏನು ಮಾಡ್ತಾರೆ, ಅದನ್ನ ಇನ್ಸ್ಟಿಟ್ಯೂಷನ್ಗೆ ಕೊಡ್ತಾರೆ. ಅಂದರೆ ಇದು ಸರ್ಕಾರದಲ್ಲಿ ಇಲ್ಲ ಅಲ್ವಾ, ಅದನ್ನ ನಡ್ಕೊಂಡು ಹೋಗಿ ಲೀಕ್ ಆಗೋಯ್ತಾ ಸರ್? ಅದ್ರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಹ್ಯಾಂಗ್ ಮಾಡ್ಲಿ, ನಮ್ದೇನಿಲ್ಲ ಮೇಡಮ್. ಆದ್ರೆ ಸರ್ಕಾರಗಳು ನೀವು ಕಟ್ಟೆಚ್ಚರಿಕೆ, ಯಾಕೆ ನೀವೇ ಈಗ ಹೇಳಿದ್ರಿ CET ಅದ್ಭುತವಾಗಿ ನಡೀತಿದೆ.
ಸಿಇಟಿನ ಅದ್ಭುತವಾಗಿ ನಡೀತಿರ್ಬೇಕಾದ್ರೆ ಸರ್ ಈಗ ನಮ್ಮ ವ್ಯವಸ್ಥೆ ಆತರ ಮಾಡ್ಕೊಂಡಿದ್ದೀವಿ ನಾವು. ಪರಮಾದ್ಭುತ ಆಗೋದಾಗಿ ಸರ್, ಇವಾಗ ನಮ್ಮ ವ್ಯವಸ್ಥೆನ ಆ ರೀತಿ ಮಾಡ್ಕೊಂಡಿದ್ದೀವಿ ಇಲ್ಲಿ. ನೀವ್ ಹೇಳಿದ್ರೆ ಒಬ್ಬ ವ್ಯಕ್ತಿಯ ರಾಜೀನಾಮೆಯಿಂದ ಏನು ಆಗೋದಿಲ್ಲ ಅಂತ ಹೇಳಿದ್ರೆ ಸರ್, ಒಬ್ಬ ವ್ಯಕ್ತಿಯ ಕಾಲದಲ್ಲಿ ಮೂರು ಸಾರಿ ಪೇಪರ್ ಲೀಕ್ ಆದ್ರೆ ನಿಮ್ಗೆ ಓಕೆನಾ? ಸರ್ ಇಲ್ಲ, ತಪ್ಪು ಇದು ಅದು. ಮತ್ತೆ ಅದನ್ನ ಹೇಳಿ ಸರ್. ಸರ್, ಈಗ ಒಬ್ಬ ನಾನು ವ್ಯಕ್ತಿಯ ಅದನ್ನ ನಾಲಾಯಕ್ ಮಂತ್ರಿ ಅವ್ನ್ ತೆಗೀರಿ ಅಂದ್ರೆ ಅವ್ನ ರಾಜೀನಾಮೆಯಿಂದ ಏನಂತೆ? ಅಲ್ಲ, ಈಗ ನಮ್ಗೆ ಅಂತ ಸುಧಾರಣೆ ಅನೇಕ ಮಾಡೋದಕ್ಕೆ ಜನರು ಅವಕಾಶ ಹೇಳಿದ್ರು. ಕೊಡಿ. ಬದಲಾವಣೆ ಮಾಡಿ ಅವರ ಆ ಖಾತೆಯಿಂದ ವಿರೋಧ ಕಿತ್ತೆಷ್ಟೋ ಪಕ್ಷಗಳೇ ಬೇರೆ ಆಗಿರ್ಲಿ, ಕಡೆ ಎಲ್ಲ ಸರ್, ಹಾಕೊಳ್ಳಿ. ನಾನು ಯಾವ ಸಿ, ಸಿ, ಸಿ. ಪಕ್ಷದ ಇದು ಅವ್ರು ಪರವಾಗಿ ಬಂದಿಲ್ಲ ನಾನು. ಅವ್ರು ಹೇಳ್ತಾ ಇರೋದು ಒಬ್ಬ ವ್ಯಕ್ತಿಯನ್ನ ಕಿತ್ತಾಕಿದ್ರೆ ಏನೋ ಆಗಲ್ಲ, ಇಡೀ ಸಿಸ್ಟಮ್ System change ಮಾಡಿ ಅಂತ ನಾನು ಹೇಳೋದು. ಆ ಸಿಸ್ಟಮ್ System change ಆಗ್ಲಿ. ನೋಡಿ, ಒಬ್ಬ ದಂಡನಾಯಕನ ಕ್ಯಾಪ್ಟನ್ ಚೇಂಜ್ ಮಾಡ್ತೀವಿ ಅಂದ್ರೆ ಕ್ಯಾಪ್ಟನ್ ಚೇಂಜ್ ಆಗ್ಬಿಟ್ರೆ ಇಡೀ ಟೀಮ್ ಚೇಂಜ್ ಆಗ್ಬಿಡುತ್ತಾ? ಆಗಲ್ಲ, ಅಲ್ಲೊಂದು ಟೀಮ್ ಇದೆ, ಆ ಟೀಮ್ ಅನ್ನು ಫುಲ್ ಖಾಲಿ ಮಾಡಿಸ್ಬೇಕಾಗುತ್ತೆ. ಸರ್ ಫಸ್ಟ್ ಮೂರು ಸಾರಿ ಆತನ ಪೀರಿಯಡ್ ಅಲ್ಲಿ ಆಗಿರೋದು ಆತನಿಗೆ ವೈಯಕ್ತಿಕವಾಗಿ ಆತನಿಗೆ ಅನಿಸ್ಬೇಕು. ಮಾತಾಡಿಸ್ತೀನಿ ಚಿಕ್ಕ ಬ್ರೇಕ್ ನ ಉಷಾ ಅವರೇ ಗಮನಿಸ್ತಾ ಇದ್ದೀವಿ. ಅನೇಕ ರೀತಿಯ ಅಭಿಪ್ರಾಯಗಳಿದ್ದಾವೆ, ಬಟ್ ಇಡೀ ಸಿಸ್ಟಮ್ ಅನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಸಿಇಟಿ ಎನ್ನುವ ಉತ್ತಮವಾದ ಪದ್ಧತಿಯನ್ನು ರದ್ದು ಮಾಡಿ ನೀಟ್ ಎನ್ನುವ ವ್ಯಾಮೋಹಕ್ಕೆ ಸಿಲುಕಿದ್ರಲ್ಲ, ಅಲ್ಲಿಂದ ಶುರುವಾಯಿತು. ಜೊತೆಗೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ನಡೆಯೋದ್ರಿಂದ ಈಗ ನೀಟ್ ಮಾಡಿದ್ರಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಮತ್ತು ಈ ಅಕ್ರಮ ಎಕ್ಸಾಮ್ಗಳಿಂದ ಮತ್ತೆ ಅನ್ಯಾಯ ಆಗುತ್ತೆ. ಈ ಅನ್ಯಾಯ ಎಲ್ಲಿವರೆಗೆ? ಸರ್, ಇದು ಕೇವಲ ನೀಟ್ ಎಕ್ಸಾಮು ಅನ್ನೋದಲ್ಲ, ನೀವು ಹಲವಾರು ಉನ್ನತ ಎಕ್ಸಾಮ್ಸ್ಗಳನ್ನು ನೋಡ್ಕೊಳ್ಳಿ. ಈಗ ಉದಾಹರಣೆಗೆ ನಮ್ಮ ರಾಜ್ಯಕ್ಕೆ ಬಂದಾಗ ಈಗ KPSC ಮಾದರಿಯಲ್ಲಿ ಮತ್ತು ನಿಮ್ಮ PSI ಹಗರಣ, KPSC ಮತ್ತು ಅನೇಕ ಹಗರಣಗಳನ್ನು ನಾವು ನೋಡ್ತಾ ಬರ್ತೀವಿ. ಹೇಗಾಗ್ತಿದೆ ಹಗರಣಗಳು ಅಂದರೆ, ಈ ಸಣ್ಣ ಸಣ್ಣ ಮೀನಿನ ಬಗ್ಗೆ ಮಾತ್ರ ನಾವು ಮಾತಾಡ್ತಿದ್ದೀವಿ, ಆದರೆ ದೊಡ್ಡ ಮಟ್ಟದಲ್ಲಿ ಯಾರಿದ್ದಾರೆ ಈ ಬೆನ್ನ ಹಿಂದೆ? ಸಪೋರ್ಟ್ ಮಾಡೋಕ್ಕೆ ಯಾರಿದ್ದಾರೆ? ರಾಜಕೀಯ ವ್ಯಕ್ತಿಗಳು ತಾನೆ, ಮಂತ್ರಿಗಳು ತಾನೆ, MLAಗಳು ತಾನೆ. ನಾವು ಕಂಪ್ಲೀಟಾಗಿ ನೀವು ಯಾವ ರೀತಿ ಸಿಸ್ಟಮನ್ನು ಬದಲಾವಣೆ ಮಾಡಬೇಕು, ಅದೇ ರೀತಿ ನೀವು ಯಾವಾಗ ರಾಜಕೀಯದಲ್ಲಿ ಒಂದು ಬದಲಾವಣೆಗಳು ಬಂದಾಗ ಮಾತ್ರ ಒಂದು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ಬೋದು. ಉದಾಹರಣೆಗೆ UPSCಯಲ್ಲಿ ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿ ಒಂದು ಟ್ರಾನ್ಸ್ಪರೆಂಟಿಂದ ಕಂಪ್ಲೀಟ್ ಡಿಜಿಟಲೈಸೇಷನ್ನು, ಆ ಸಿಸ್ಟಮ್ಮೇ ನಿಮಗೆ ಅದ್ಭುತ. ಸೆಂಟ್ರಲ್ಲೇ ತಾನೇ ನಡೆಸುತ್ತೆ, ನಾನು ಹೇಳೋದು. ಅದನ್ನು ಅಂತ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ, ದಟ್ ಈಸ್ ರನ್ನಿಂಗ್ ಆ್ಯನ್ ಎಕ್ಸಾಮ್ಸ್. ನೀವು KPSCಗೆ ಬನ್ನಿ, ಎಷ್ಟು ಅವಾಂತರಗಳು. ಇವತ್ತು ಕೂಡ ಈಗ ಕಳೆದ ವಾರ ನಮ್ಮ ಸ್ಟೂಡೆಂಟ್ಸ್ ಹಿಂಗೆ KPSC ಚೇರ್ಮನ್ ಯಾವ ರೀತಿ ಸ್ಕ್ಯಾಮಲ್ಲಿ ಇನ್ವಾಲ್ವ್ ಆಗಿತ್ತು. ಸೊ ಇಟ್ ಈಸ್ ಹ್ಯಾಂಡ್ ಇನ್ ಹ್ಯಾಂಡ್. ನಿಮಗೆ ಸಿಸ್ಟಮ್ ಒಂದು ಕಡೆ, ಮತ್ತೊಂದು ಕಡೆ ರಾಜಕೀಯ, ಎರಡೂ ಕೂಡ ಅದ್ಭುತವಾಗಿ ಕೆಲಸ ಮಾಡಿದ್ರೆ ಮಾತ್ರನೇ ಪ್ರತಿಯೊಂದು ಇಲಾಖೆಯಲ್ಲೂ ಅಡ್ಮಿನಿಸ್ಟ್ರೇಷನ್ ಆಸ್ ವೆಲ್ ಆಸ್ ಪೊಲಿಟಿಕ್ಸ್ ಆಗೋದು. ಈಗ ನೀಟ್ ಎಕ್ಸಾಮಿಗೆ ಬಂದಾಗ ನೀವು ಸುಮಾರು ನೀವು 12 ವರ್ಷಗಳಿಂದ ನೋಡಿದ್ರೆ ಉತ್ತರ ಭಾರತದಲ್ಲೇ ಹೆಚ್ಚು ಪೇಪರ್ಗಳು ಲೀಕ್ ಆಗ್ತಾ ಇದ್ದಾವೆ. ಆ ಲೀಕ್ ಆಗ್ತಿದ್ದಂಥ ಸ್ಥಾನಗಳು ಯಾರ್ಯಾರ್ದು? ಅಲ್ಲಿರುವಂಥದ್ದು ಸರ್ಕಾರಗಳು BJP ಸರ್ಕಾರ ಒಂದು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಎಷ್ಟು ಅದ್ಭುತವಾಗಿ, ನಾನು ಯಾಕೆ ರಾಜಕೀಯನ ಇದರಲ್ಲಿ ಸೇರಿಸಬಾರ್ದು ಅಂತ ನಾವು ಹೇಳ್ತೀವಿ, ಆದರೆ ಲಾಜಿಕ್ ಅಂದಮೇಲೆ ಎಲ್ರಿಗೂ ಲಾಜಿಕ್. ನೀವು ಆ ಮಕ್ಕಳು ಇವತ್ತೇನು ಹೋರಾಟ ಮಾಡ್ತಿದ್ದೀರಲ್ಲ, ಅವರಿಗೆ ಹಲವಾರು ಬಣ್ಣದ ಮಾತುಗಳನ್ನು ಸೇರಿಸಿ ರಾಜಕೀಯವಾಗಿ ಆ್ಯಂಟಿ ನ್ಯಾಷನಲಿಸ್ಟು ಅವು ಇವು ಕಟ್ತಾ ಇದ್ದಾರೆ, ಪ್ರಾಪಗೆಂಡ ಮಾಡ್ತಾ ಇದ್ದಾರೆ BJP ಸರ್ಕಾರ. ನೀವು ರಾಮ ಮಂದಿರದ ಹೆಸರಲ್ಲಿ ನೀವು ರಾಜಕೀಯ ಮಾಡಿ ನೀವು ಗೆದ್ದ ನಂತರ ರಾಮನ ಹೆಸರಲ್ಲೇ ನೀವು ಮೋಸ ಮಾಡ್ತಿದ್ದೀರಲ್ಲ, ಹಾಗಾದರೆ ನಿಜವಾದ ಆ್ಯಂಟಿ ನ್ಯಾಷನಲ್ ಯಾರಿಲ್ಲಿ? ಸರ್, ಬಹಳ ಬೇಜಾರಾಗುತ್ತೆ. ಇವತ್ತು ಜಂತರ್ ಮಂತರಲ್ಲಿ ಮಕ್ಕಳು ಕೂತಿದ್ದಾರೆ. ನನ್ನ 4 ವಿದ್ಯಾರ್ಥಿನಿಯರು ಅಲ್ಲಿ ಹೋಗಿದ್ದಾರೆ. ಅವ್ರು ಹೇಳ್ತಾರೆ, ವಿಡಿಯೋ ಕಾಲ್, ನಾನು ನಿನ್ನೆ ನೈಟ್ ಘಟನೆ ಸರ್, ಟೇಗಸ್ ಹೊಡೆದಿರೋದು ಮೂಗು ಬಾಯಿ ಎಲ್ಲ ಕೆಂಪಗಾಗಿದೆ. ಅದನ್ನು ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಯಾಕೆ ಬೇಕಾಗಿತ್ತು ಅಂತ ಕೆಲವು ಪೋಷಕರು, ನಾ ಹೇಳ್ತೀನಿ ನೋಡಿ, ನಮ್ಮಂಥ ಕೆಲವ್ರು ಇರ್ತೀವಲ್ಲ ಸರ್, ಯಾಕೆ ಬೇಕಪ್ಪ ಎಕ್ಸಾಮ್ ಬರೆದ್ರೆ, ಇಲ್ಲಾಂದರೆ ಬೇರೆ ಕೋರ್ಸ್ಗಳು ಇರ್ತದೆ ಅಂತ ಅಂದ್ಕೊಳ್ತೀವಿ. ಆದರೆ ಇವತ್ತಿನ ದಿನ ಆ ರೀತಿ ಹೇಳಿ ಹೇಳಿ ಎಷ್ಟೋ ಡಾಕ್ಟ್ರು ಓದುವಂಥ ವಿದ್ಯಾರ್ಥಿಗಳ ಕನಸು ನನಸಾಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಪರೀಕ್ಷಾ ಸಂದರ್ಭದಲ್ಲಿ ಪರೀಕ್ಷಾ ಪೇ ಚರ್ಚೆ ಅಂತ ಮಾಡ್ತಾರೆ. ಮಕ್ಕಳಿಗೆ ಮಾನಸಿಕ ಸ್ಥೈರ್ಯವನ್ನು ಜಾಸ್ತಿ ಮಾಡಬೇಕು ಅಂತ. ಮಾನಸಿಕ ಸ್ಥೈರ್ಯವನ್ನು ಜಾಸ್ತಿ ಮಾಡುವಂಥ ಪ್ರಧಾನಿಗಳು ಇವತ್ತು ಯಾಕೆ ಮಾತನಾಡ್ತಿಲ್ಲ? ಯಾವತ್ತು ಮಾತಾಡಿದ್ದಾರೆ ಸರ್? ಮಾನಸಿಕ ಪರೀಕ್ಷಾ ಪೇ ಚರ್ಚೆ ಬರೀ ಬೂಟಾಟಿಕೆನದು ಇಲ್ಲ. ನನಗೆ ಒಂದೇ ಒಂದು ಕೇಳ್ತೀನಿ, ಪ್ರಧಾನಮಂತ್ರಿಯವರಿಗೆ, ನಿಮಗೆ ಲಕ್ಷಾಂತರ ಮಕ್ಕಳು ನಿಮ್ಮ ಜಂತರ್ ಮಂತರಲ್ಲಿ ನಿಮ್ಮ ಮುಂದೆ ಕೂತಿದ್ದಾರೆ, ನಿಮಗೆ ಹ್ಯುಮ್ಯಾನಿಟಿ ಅನ್ನೋದಿದೆಯಾ ಅಥವಾ ನಿಮ್ಮ ಮಾನಸಿಕ ಸ್ವಾಸ್ಥ್ಯ ಇದೆಯಾ ಅನ್ನೋದನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ನಾನು ಇವತ್ತು ನೇರವಾಗಿ ಒಂದು ತಾಯಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಾನು ಪಕ್ಷವಾಗಿ ಅಲ್ಲ, ತಾಯಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮಾನಸಿಕ ಒತ್ತಡ ಯಾವ ರೀತಿ ಮಕ್ಕಳ ಮೇಲೆ ಇರ್ತದೆ ಅಂತ ಹೇಳಿದ್ರೆ ಡಿಪ್ರೆಷನ್ಗೆ ಹೋಗ್ತಾರೆ ಸರ್. ನಾನು ಒಂದು ವಿಡಿಯೋ ನೋಡ್ತಿದ್ದೆ, ಆ ತಂದೆ ಹೇಳ್ತಾನೆ, ನನ್ನ ಮಗ ಎಕ್ಸಾಮ್ ಪೇಪರ್ ಲೀಕ್ ಆಯಿತು ಅಂತ ಹೇಳಿ ಊಟನೇ ಮಾಡಿಲ್ಲ 3 ದಿನ, ಡಿಪ್ರೆಷನ್ಗೆ ಹೊಟ್ಟೋದ, ಯಾರ ಹತ್ರ ಮಾತಾಡ್ಸಿಲ್ಲ ನಾವು. ಆದರೆ ಆಯ್ತಪ್ಪ, ಕೌನ್ಸಿಲಿಂಗು ಎಲ್ಲ ಮಾಡಿದ್ವಿ ಮೇಡಮ್, ಏಕಾಏಕಿ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ತಾರೆ. ಅಂದರೆ
ಇದು ಪ್ರಾಯೋಜಿಕ ಕೊಲೆ ಅಂತ ತಾನೇ ನಾವು ಹೇಳಬೇಕು. ಆ ಮಕ್ಕಳಲ್ಲಿ ನೀವು ಪರೀಕ್ಷೆಗೆ ಮುಂಚೆ ನೀವು ಪರೀಕ್ಷೆಗೆ ಮುಂಚೆ ನೀವು ಈಗ ತಾನೇ ಹೇಳಿದ್ರಿ, ಮಾನಸಿಕವಾಗಿ ಅವರಿಗೆ ಇನ್ನಷ್ಟು ಸಾಕಷ್ಟು ಸ್ಟ್ರಾಂಗ್ ಅವರಿಗೆ ಮೋಟಿವೇಶನ್. ಸರ್, ಯು ಆರ್ ಪ್ಲೇಯಿಂಗ್ ವಿತ್ ದ ಏನ್ ಹೇಳ್ತಾರೆ ಫೀಲಿಂಗ್ಸ್ ಆಫ್ ಸ್ಟೂಡೆಂಟ್ಸ್ ಟುಡೇ. ಆ ಒಂದು ಕಿಡಿನೇ ಇವತ್ತು ಕಾರ್ತಿರೋದು, ಅನುಭವಿಸಿ. ಚಂದ್ರಪ್ರಕಾಶ್ ಅವರೇ, ರಾಜಕೀಯ ಏನೇ ಇರಲಿ, ಬಟ್ ಇಲ್ಲಿ ಆಗಬೇಕಾಗಿದ್ದಂಥದ್ದು ಆಯಾ ರಾಜ್ಯಗಳಿಗೆ ಸ್ವಾಯತ್ತತೆ ಕೊಟ್ಬಿಟ್ರೆ ಅಲ್ಲಿನ ಹೇಗೆ ನಮಗೆ ಒಂದು ಭೂತ ಹಿಡ್ಕೊಂಡಿದೆ, ಒಂದು ದೇಶ ಒಂದು ಚುನಾವಣೆ, ಒಂದು ದೇಶ ಒಂದು ರೇಷನ್, ಒಂದು ರಾಷ್ಟ್ರ ಒಂದು ಪೆನ್ಷನ್. ಆ ರಾಷ್ಟ್ರೀಕರಣ ಅಂತ ಅಥವಾ ಒನ್ನೆಸ್ ಇದೆಯಲ್ಲ, ಒಂದೇ ಕಡೆಗೆ ಕೇಂದ್ರೀಕರಣ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ, ಆ ಕಾರಣದಿಂದಾಗಿ ಇಷ್ಟೆಲ್ಲ ಅವಾಂತರಗಳು ಅಂತ. ನೋಡಿ ಸರ್, ಖಂಡಿತ ಇವ್ರದ್ದು ಏನದು, ಇವ್ರದ್ದು 1 ಪಾಯಿಂಟ್ ಪ್ರೋಗ್ರಾಮ್. ಯಾರ ಮನೆ ಬೇಕಾದ್ರೂ ಹಾಳಾಗೋಗ್ಲಿ, ನಾವು ಅಧಿಕಾರದಲ್ಲಿ ಇರಬೇಕು ಅನ್ನೋದೇ ಇವ್ರ ಉದ್ದೇಶ. ಯಾರು ಸತ್ರು ಇವ್ರಿಗೆ ಏನಾಗಲ್ಲ, ಯಾಕಂದ್ರೆ ಇವ್ರ ಮನೆಯವ್ರು ಯಾರು ಸಾಯಲ್ವಲ್ಲ. ಹಾಗಾಗಿ ಇವರು ಏನು ಮಾಡಿದ್ರು, ಇದು ಹೇಳಿದ್ರಿ ಸ್ಟಾರ್ಟಿಂಗ್ಗೆ ದಪ್ಪ ಚರ್ಮ ಅಂತ, ಇದು ಖಂಡಿತವಾಗ್ಲೂ ದಪ್ಪ ಚರ್ಮದ ಸರ್ಕಾರನೇ. ರಾಜನಾದವನಿಗೆ ತಾಯಿ ಹೃದಯ ಇರಬೇಕಂತೆ, ಪ್ರಜೆಗಳನ್ನ ಅವರ ಒಂದು ಕಷ್ಟ ಸುಖನ ವಿಚಾರಿಸುವಂಥದ್ದು. ತಾಯಿ ಹೃದಯ ಅಲ್ಲ, 56 ಎದೆಗೆ ಇಂಚು ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ತೋರಿಸಿ ನಿಮ್ಮ ಇದು ನಮ್ಮ ಎದೆಗಾರಿಕೆನ ಇಲ್ಲಿ ತೋರಿಸ್ಬೇಕಲ್ಲ. ಏನು ಇವತ್ತು ಎದ್ದಿದಾರಲ್ಲ, ಇವತ್ತು ನಮ್ಮ ಪೀಳಿಗೆ ನಿಮ್ಮನ್ನ ಸುಟ್ಟಾಕ್ತಾರೆ, ಅಂದ್ರೆ ಅಧಿಕಾರದಿಂದ ಕೆಳಗೆ ಇಳಿಸ್ತಾರೆ. ಇಂಥ ಕಾಲ ಬರುತ್ತೆ, ವೆಯ್ಟ್ ಮಾಡಿ. ಅಲ್ದಿರ ಈಗ ಮೇಡಮ್ ಅವರು ಹೇಳಿದ ಖಂಡಿತ ನಾನು ಒಪ್ತೇನೆ. ಆಯಾ ರಾಜ್ಯಗಳಿಗೆ ಸ್ವತಂತ್ರವನ್ನು ಕೊಡಿ, ಆಯಾ ರಾಜ್ಯಗಳಿಗೆ ಸ್ವತಂತ್ರವನ್ನು ಕೊಡಿ, ಅವರೇ ಎಕ್ಸಾಮ್ ನಡೆಸ್ತಾರೆ. ಏನಾದ್ರಲ್ಲಿ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಸರ್ಕಾರ ತಪ್ಪು ಮಾಡಿದ್ರೆ ಅವ್ರನ್ನೂ ಕ್ಷಮಿಸಬೇಡಿ. ಅದು ಯಾವುದೇ ಸರ್ಕಾರ ಆಗಿರಲಿ, ಅದನ್ನ ಯಾಕೆ ಮಾಡೋದಿಲ್ಲ? ಹೌದು, ಉತ್ತರ ಭಾರತೀಯ ದರ್ಪ ನಮ್ಮಲ್ಲಿ ಜಾಸ್ತಿ ಆಗಿದೆ. ಹೆಸರಿಗೆ ಮಾತ್ರ ನಮ್ಮ ಮಕ್ಕಳು ಎಕ್ಸಾಮ್ ತಗೊಳ್ಳೋದು, ಎಲ್ಲವೂ ನಡೆಯೋ ವ್ಯವಹಾರ ಆ ಕಡೆನೆ. ಅದು ಏನೋ ಅವರ ನಾಯಕರುಗಳ ಮನೆಯಲ್ಲಿ, ಅವರ ಚೇಲಾಗಳ ಮನೆಗಳಲ್ಲಿ ನಡೀತಾ ಇರುವಂತದ್ದು. ಉತ್ತರ ಭಾರತದವ್ರಿಗೆ ದಕ್ಷಿಣ ಭಾರತದವರು ಅಂದ್ರೆ ಒಂದು ಆಗೋದೇ ಇಲ್ಲ. ಅವ್ರಿಗೆ ಏನಂದ್ರೆ ಸುಮ್ಮನೆ ನಮಗೆ ಕಣ್ಣೋರ್ಸೋಕೆ ಇಟ್ಕೊಂಡಿದ್ದಾರೆ. ಇನ್ನ ಏನೋ ಮಾಡಕ್ ಹೊರಟಿದ್ದಾರೆ. ಪಕ್ಷಿಗಳನ್ನ ಹೊಡೆದು ಏನ್ ಕೇಳ್ಕೊತಾ ಇದ್ದಾರೆ, ಅವ್ರೊಂದು ಬಿಲ್ ಪಾಸ್ ಆಗ್ಬೇಕು. ಶ್ರೀಪಾಲ್ ಕೆಪಿ ಅಂತ ಹೇಳಿ ಹಿರಿಯ ವಕೀಲರು, ಪ್ರಗತಿಪರ ಹೋರಾಟಗಾರರಿಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಇವತ್ತಿನ ಭಾರತದ ಈ ಸ್ಥಿತಿ, ಮುಂದೆ ನಾವು ಯಾವ ಭವಿಷ್ಯವನ್ನು ಕಂಡುಕೊಳ್ಳಬಹುದು, ನಮ್ಮ ಮುಂದಿನ ಒಂದು ಪಿಕ್ಚರ್ ಹೆಂಗೆ ಕಾಣಿಸುತ್ತೆ ನಮಗೆ ಅಂತ? ಸರ್, ಇದು ಒಂದ್ ರೀತಿಯ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಿದೆ ಸರ್. ಇಲ್ಲಿ ಏನಂದ್ರೆ ಒಂದ್ ರೀತಿ ಹಿಟ್ಲರ್ ಈ ದೇಶವನ್ನ ಆಳ್ತಿದ್ದಾರೆ ಅನ್ನೋ ಮನೋಭಾವ ಬರ್ತಾ ಇದೆ. ಯಾವ್ದನ್ನು ಕೂಡ ಪ್ರಶ್ನೆ ಮಾಡಬಾರ್ದು, ನೀನ್ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಆಗ್ತೀಯ, ಅಥವಾ ಬಿಜೆಪಿ ಸರ್ಕಾರವನ್ನು ಪ್ರಶ್ನಿಸುತ್ತೆ, ಹಿಂದೂ ಧರ್ಮ ವಿರೋಧಿ ಆಗ್ತೀಯ, ಈ ತರದ ನಿಲುವುಗಳು. ಅದರಲ್ಲೂ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗೆ ಇಳಿದು ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡಿದ್ರು. ಒಬ್ಬ ದೇಶದ ಪ್ರಧಾನಿ ಬಾಯಿ ಬಿಡಲ್ಲ, ಶಿಕ್ಷಣ ಸಚಿವ ಮಾತನಾಡಲ್ಲ, ಅಥವಾ ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿಯು ಮಾತನಾಡಲ್ಲ. ಅಂದ್ರೆ ಇದೊಂದು ದುರಂತ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಾಗಲಿ ಅಥವಾ ಯಾವುದೇ ವ್ಯವಸ್ಥೆಯಲ್ಲಿ ಈ ತರ ಎಲ್ಲೂ ಯಾವ ದೇಶಕ್ಕೂ ಬರಬಾರ್ದು. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಸರ್. ಏನ್ ನಾವು ಶ್ರೀಲಂಕಾದಲ್ಲಿ, ಬಾಂಗ್ಲಾದೇಶದಲ್ಲಿ, ನೇಪಾಳದಲ್ಲಿ ನೋಡಿದ್ವಲ್ಲ, ಆ ರೀತಿಯ ಉದ್ವಿಗ್ನತೆ ಎಲ್ಲಿದಾಗ ಆತಂಕ ಆಗತ್ತೆ ನಮ್ಗೆ. ಹಾಗಾಗಿ ಏನು ವಿದ್ಯಾರ್ಥಿಗಳು, ಅದರಲ್ಲೂ ನಿನ್ನೆ ಅದು ಘನಘೋರವಾದಂತ ಇದು ವಿದ್ಯಾರ್ಥಿಗಳ ಮೇಲೆ ಏನು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು, ಮತ್ತೆ ಅವ್ರು ಬಹಳಷ್ಟು ಜನ ಅದರಲ್ಲಿ ಪೊಲೀಸ್ ಹೌದು ಅಥವಾ ಈ ಸಿವಿಲ್ ಡ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ಯಾರಿದ್ರು ಏನು ಈ ಶತ್ರುಗಳನ್ನ ಮಟ್ಟ ಹಾಕೋ ರೀತಿಯಲ್ಲಿ ಯುದ್ಧ ಮಾಡದ ರೀತಿಯಲ್ಲಿ ಅವ್ರನ್ನ ಬೆಳ್ತಾಡಿ ಹೊಡೆದಿರ್ತಕ್ಕಂಥ ಇದೆಯಲ್ಲ, ಇದು ಅತ್ಯಂತ ಖಂಡನೀಯ ಸರ್. ಈಗಲೂ ಕೂಡ ಇದರಲ್ಲಿ ಬರೀ ಶಿಕ್ಷಣ ಸಚಿವ ಮಾತ್ರ ಅಲ್ಲ, ಇದರ ಹೊಣೆ ಹೊತ್ತು ಪ್ರಧಾನಿಯೇ ರಾಜೀನಾಮೆ ಕೊಡಬೇಕು. ಈ ತರದ ಸರ್ಕಾರಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ ಮತ್ತು ನಮ್ಮ ಭಾರತದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಸರ್ ಇದು. ನಮ್ಮ ರಾಜ್ಯದಿಂದ ಆಯ್ಕೆ ಮಾಡಿ ಕಳಿಸಿರುವಂತ ಸಂಸದರು ಯಾವತ್ತಾರು ಮಾತನಾಡ್ತಾರೆ ಅಂತ ನೋಡಿದ್ರೆ ಇಲ್ಲ, ನಮ್ಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಒಂದ್ ರೀತಿ ರಾಜಾರೋಷವಾಗಿ ಮಾತನಾಡ್ತಾರೆ, ಆಕ್ರೋಶ ಭರಿತವಾಗಿ ಮಾತನಾಡ್ತಾರೆ. ಡೆಲ್ಲಿಗೆ ಹೋದ್ಮೇಲೆ ಬಾಯಿಗೆ ಟೇಪ್ ಅಂಟಿಸ್ಬಿಡ್ತಾರ ಯಾರಾದ್ರೂ ಅವರಿಗೆ? ಇಲ್ಲ, ಅವರು ಅಂದ್ರೆ ಇಲ್ಲಿಯ ಎಲ್ಲಾ ಎಂಪಿಗಳು ಇವರು ಕೂಡ ಸರ್ ಒಂದ್ ರೀತಿ ಅವರು ಸ್ಲೇವರಿ ರೀತಿಯಲ್ಲಿ ಇದಾರೆ ಅಲ್ಲಿ ಮೋದಿಯ ಇವರಿಗೆ. ಯಾವುದನ್ನು ಕೂಡ ಮಾತನಾಡಲು ರಾಜ್ಯದ ಅದನ್ನ ಜಲ ಇರ್ಬೋದು, ನೆಲ ಇರ್ಬೋದು, ಅಥವಾ ಶಿಕ್ಷಣದ ವಿಷಯ ಇರ್ಬೋದು, ಅಥವಾ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ನಲ್ಲಿ ಆದಾಯ ಇದನ್ನ ನಮ್ಮ ಭಾಗವನ್ನ ಕೇಳೋ ವಿಷಯದಲ್ಲಿ ಇರ್ಬೋದು, ಯಾವುದ್ರಲ್ಲೂ ಕೂಡ ಇವರು ನಾಲೈಕಾಗಿರ್ತಕ್ಕಂಥವ್ರು. ಇಲ್ಲಿ ಮಾತ್ರ ಬೇರೆ ಪಕ್ಷದ ಸರ್ಕಾರವನ್ನ ವಿರೋಧಿಸ್ಲಿಕ್ಕೆ ಮಾತ್ರ ಮತ್ತು
ಅವರು ಜನರನ್ನ ತಪ್ಪು ದಾರಿಗೆ ಎಳಿಲಿಕ್ಕೆ ಏನು ಸುಳ್ಳು ಸಂದೇಶಗಳನ್ನು ಕೊಡ್ಬೇಕು ಅಷ್ಟಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ ಸರ್ ಸಂಸದರುಗಳು. ಸರಿ, ಅವತ್ತು ಶಿಕ್ಷಣದಲ್ಲಿ ರಾಜಕಾರಣ ಬರಬಾರ್ದು, ಆ ರೀತಿಯ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗಬಾರ್ದು. ಯಾಕಂತ ಹೇಳಿದ್ರೆ ಶಿಕ್ಷಣ ರಾಜಕೀಯದಿಂದ ಹೊರತಾಗಿರುವಂಥದ್ದು ಬಹಳ ದೂರ ಇರಬೇಕು. ಆದರೆ ಇಲ್ಲಿ ರಾಜಕೀಯ ಆಸಕ್ತಿಗಳಿದ್ದಾವಲ್ಲ, ಆ ಕಾರಣದಿಂದಾಗಿ ಎಲ್ಲ ಕ್ಷೇತ್ರಗಳು ಕೂಡ ಗಬ್ಬೆದ್ದು ಹೋಗಿದ್ದಾವೆ ಅಂತ. ಅಲ್ಲ, ಒಂದು ಸರ್, ಯಾರು ಸರ್ಕಾರವನ್ನು ನಡೆಸ್ತಾರೆ, ಯಾರು ಇರ್ತಾರೆ, ಅವ್ರದೇ ಶಿಕ್ಷಣ ಸಂಸ್ಥೆಗಳು, ಅವರೇ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಬೇರೆ ಜರ್ಮನಿಯ ತರ ಅಥವಾ ಇನ್ಯಾವುದೋ ದೇಶದ ತರ ನಾವು ಕಟ್ಟಿರ್ತಕ್ಕಂಥ ತೆರಿಗೆಯಲ್ಲಿ ಫ್ರೀ ಶಿಕ್ಷಣವನ್ನು ಕೊಟ್ಟಿದ್ರೆ ಅಥವಾ ಇಡೀ ಇವೆಲ್ಲವೂ ಕೂಡ ಸರ್ಕಾರೀಕರಣ ಆಗಿದ್ರೆ, ನ್ಯಾಷನಲೈಸ್ ಆಗಿದ್ರೆ ಎಜುಕೇಶನ್, ಈ ಪರಿಸ್ಥಿತಿ ಇರ್ತಿರ್ಲ. ಇವತ್ತೇನಾಗಿದೆ ಅಂದ್ರೆ ಒಂದು ಖಾಸಗೀಕರಣ ಆಗೋದ್ರ ಜೊತೆಗೆ ಈ ನೀಟ್ ಅಂತ ಪರೀಕ್ಷೆಗಳಿಗೆ ಖಾಸಗಿ ತರಬೇತಿ ಸಂಸ್ಥೆಗಳು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ ಇನ್ನೊಂದು ಪಕ್ಷ ಇರ್ಬೋದು, ಇವರಲ್ಲಿ ಇರ್ತಕ್ಕಂಥವ್ರು ಮತ್ತು ಇವ್ರನ್ನ ಬೆಂಬಲಿಸ್ತಕ್ಕಂಥ ಸಂಘಟನೆಗಳೇನಿದ್ದಾರೆ ಅವರುಗಳದ್ದೇ ಖಾಸಗಿ ತರಬೇತಿ ಇವು ಟ್ರೈನಿಂಗ್ ಸೆಂಟರ್ಗಳೇನಿದೆ, ಇದರಲ್ಲಿ ಕೋಟ್ಯಾಂತರ ಗಟ್ಟಲೆ ಹಣವನ್ನು ಸಂಪಾದನೆ ಮಾಡೋದ್ರ ಜೊತೆಗೆ ಮಕ್ಕಳನ್ನ, ಪೋಷಕರನ್ನ ಗಾಬರಿಗೊಳಿಸ್ತಕ್ಕಂಥದ್ದು. ನಮ್ಮಲ್ಲಿ ಕೋಚಿಂಗ್ ಕಾಣದೇ ಇದ್ರೆ ಪಾಸೇ ಆಗಲ್ಲ, ನಿಮ್ಗೆ ಅರ್ಹತೆನೇ ಇಲ್ಲ ಅಂತಕ್ಕಂಥ ಈ ಪ್ರಪಗಂಡವನ್ನು ಇರ್ತಕ್ಕಂಥ ಇವೆಲ್ಲವೂ ಕೂಡ ಈ ವ್ಯವಸ್ಥೆ ಸರಿಯಾಗಬೇಕಂದ್ರೆ ಏನು ವಿದ್ಯಾರ್ಥಿಗಳು ಈಗ ಈ ದೇಶದಲ್ಲಿ ವಿದ್ಯಾರ್ಥಿ ಯುವ ಜನರಿಗೆ ಈಗ ಪ್ರಜ್ಞೆ ಬಂದಿದೆ. ಇದುವರೆಗೂ ಕೂಡ ಏನು ಅವರ ತಲೆಯಲ್ಲಿ ಎಲ್ಲ ಮುಂಭಕ್ತರ ರೀತಿಯಲ್ಲಿ ಪೂಜಿಸ್ತಿದ್ರು, ಈಗ ಬೀದಿಗಿಳಿದರೆ ಇದು ಈ ಬೆಳವಣಿಗೆ ಸ್ವಾಗತಾರ್ಹ. ಮತ್ತೆ ಪ್ರಶ್ನೆ ಮಾಡ್ತಕ್ಕಂತಹ ಇದೆಯಲ್ಲ ಯುವ ಜನರಲ್ಲಿ, ಇದು ಬಂದಾಗ ಮಾತ್ರ ಸಮಾಜ ಬದಲಾಗುತ್ತೆ ಸರ್. ಎಸ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಹಿರೇಗೌಡ ಸರ್, ಈಗ ಟ್ಯೂಷನ್ ಲಾಬಿ ಮತ್ತು ಕೋಚಿಂಗ್ ಲಾಬಿ ಇದೆಯಲ್ಲ, ನಮ್ಮ ಶಿಕ್ಷಣ ಕ್ಷೇತ್ರ ಒಂದು ಸಂಸ್ಥೆಯಲ್ಲಿ ತರಬೇತಿ ಪಡೆದುಕೊಂಡು ಅತ್ಯುತ್ತಮ ರ್ಯಾಂಕ್ ಪಡೆದುಕೊಂಡು ಸೀಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಅವ್ರಿಗೊಂದು ಬ್ಯಾನರ್ ಹಾಕಬೇಕಾಗಿದೆ. ಬ್ಯಾನರ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಂತ ಪ್ರೊಜೆಕ್ಟ್ ಮಾಡಬೇಕಾಗಿದೆ. ಅಂಥ ಟ್ಯೂಷನ್ ಲಾಬಿ ಇಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಈ ಕ್ವಶನ್ ಪೇಪರ್ ಲೀಕ್ ಆಗೋದ್ರಲ್ಲಿ ಮಾತ್ರ ಪಾತ್ರಗಳು ವಹಿಸ್ತಾ ಇದೆ. ಈ ಕೋಚಿಂಗ್ ಲಾಬಿಯನ್ನು ತಡಿಬೇಕು ಅಂದರೆ ಸರ್ಕಾರ ಎಂಥ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು? ಸರ್, ಈಗ ಅವ್ರ ಶಿಕ್ಷಣ ಸಂಸ್ಥೆ ಕಷ್ಟಪಟ್ಟಿದ್ರೆ ಪೋಸ್ಟರ್ ಹಾಕ್ಕೊಳ್ಳಿ, ಆದರೆ ಒಬ್ಬನೇ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿನ ದೊಡ್ಡ ದೊಡ್ಡ ಸಂಸ್ಥೆಗಳು ಆ ಒಂದೇ ಹುಡುಗನ ಫೋಟೋನ ನಂದೇ ಸ್ಟೂಡೆಂಟು ಅಂತ ಫಸ್ಟ್ ರ್ಯಾಂಕ್ ಅಂತ ಹಾಕೋತಾರಲ್ಲ, ಮೊದಲು ಅದು ನಿಲ್ಲಬೇಕು. ಈಗ ಯಾವುದೋ ಒಂದು ಕಾಲೇಜಲ್ಲಿ ಮಾಡ್ತಾ ಇರ್ತಾರೆ, ತುಂಬ ಕಷ್ಟಪಟ್ಟಿರ್ತಾರೆ, ಅದರಲ್ಲಿ ಒಂದು ರ್ಯಾಂಕ್ ಬಂದಿರುತ್ತೆ, ಆ ಪೋಸ್ಟರ್ ಹಾಕೋದ್ರಿಂದ ಯಾರಿಗೂ ಸಮಸ್ಯೆ ಇಲ್ಲ, ಅದು ರಿಯಾಲಿಟಿ. ಅದೇ ಹುಡುಗಂದ ಇನ್ನೂ 4-5 ಸಂಸ್ಥೆಗಳು ಹಾಕೊಂಡಾಗ ಇದು ನಮ್ಮ ಕರ್ನಾಟಕದಲ್ಲಿ ಏಕಕಾಲಕ್ಕೆ ಒಬ್ಬ ವಿದ್ಯಾರ್ಥಿ ಫೋಟೋನ ಎಲ್ಲಾ ಇವರು ಕೋಚಿಂಗ್ ಸೆಂಟರ್ ಹಾಕೊಂಡಿದ್ದಾರೆ, ಇದೇ ನಂದೇ ಫಸ್ಟ್ ರ್ಯಾಂಕು, ನಂದೇ ಫಸ್ಟ್ ರ್ಯಾಂಕು ಅಂತ ಅಂದ್ಬಿಟ್ಟು. ಇದನ್ನ ತನಿಖೆ ಮಾಡೋರು ಯಾರು? ಇದನ್ನ ಕೇಳೋರು ಯಾರು? ಕಡಿವಾಣ ಹಾಕೋರು ಯಾರು? ಟ್ಯೂಷನ್ಗೆ ಇಡೀ ಕರ್ನಾಟಕದಲ್ಲಿ ಪೂರ್ತಿ ಕಡಿವಾಣ ಹಾಕಿ, ಇಲ್ಲ ಕಾಲೇಜಸ್ ಬಿಡಿ. ಈಗ ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಾಪಕರೇ ಬಂದು ಪ್ರೈವೇಟ್ಗಳಲ್ಲಿ ಟ್ಯೂಷನ್ಗಳನ್ನು ಮಾಡ್ತಾರೆ ಕದ್ದು ಮುಚ್ಚಿ, ಅದಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಇಲ್ಲ ಸರ್, ಈಗ ತುಂಬ ಕಡಿಮೆ ಆಗೋಗಿದ್ದಾರೆ ಸರ್. ಹಿಂದೆ ಇತ್ತು. ನಾನು ಸುಮಾರು 28 ವರ್ಷಗಳ ಕಾಲ ಸರ್ಕಾರಿ ಕಾಲೇಜಲ್ಲೇ ನಾನು ಉಪನ್ಯಾಸಕನಾಗಿ ಒಂದು ರಾಜ್ಯ ಮಟ್ಟ ಪ್ರಶಸ್ತಿ, ರಾಷ್ಟ್ರಮಟ್ಟ ಪ್ರಶಸ್ತಿ ತಗೊಂಡು ಬಂದಿರೋನೆ. ಹಿಂದೆ ಇತ್ತು, ಈಗಿಲ್ಲ. ಯಾಕೆಂದರೆ ಎಲ್ಲ ಕೋಚಿಂಗ್ ಸೆಂಟರ್ಗಳು 80% ಉತ್ತರ ಭಾರತದವು. ಈ ನಮ್ಮ ಕರ್ನಾಟಕ, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಲೇಜ್ನ ವಹಿಸ್ಕೊಂಡು ಧೈರ್ಯವಾಗಿ ಕಾಲೇಜು ಎದುರುಗಡೆನೆ ಅವರು ಇನ್ಸ್ಟಿಟ್ಯೂಷನ್ ನೇಮ್ ಹಾಕೊಂಡು ಇಂಥವರೇ ಕೋಚಿಂಗ್ ಕೊಡ್ತಾವ್ರೆ ಅಂತ ಕಾಲೇಜ್ ಒಳಗಡೆ ಹಾಕೋ ಲೆವೆಲ್ ಕೊಟ್ಟೋಗ್ಬಿಟ್ಟಿದೆ. ಇದು ಉಷಾ ಮೇಡಮ್, ಈಗ ಒಂದು MBBS ಸೀಟ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅದೊಂದು ತಪಸ್ಸು, ಅದೊಂದು ವ್ರತ, ಕಠಿಣ ವ್ರತ. ಅದು ಒಂದು MBBS ಸೀಟ್ ತೆಗೆದುಕೊಳ್ಬೇಕು ಅಂದರೆ ಒಂದು PUC ಫಸ್ಟ್ ಇಯರಿಂದಲೇ ಓದ್ತಾ ಬರಬೇಕು, ತುಂಬ ಫೋಕಸ್ಡ್ ಆಗಿರಬೇಕು. ಪ್ರತಿ ಕ್ಷಣವೂ ಕೂಡ ಅವ್ನು ಮೊಬೈಲ್ ಮುಟ್ಟಬಾರ್ದಂತೆ, ಆಟ ಆಡಬಾರ್ದಂತೆ, ಗೆಳೆಯರ ಜೊತೆ ಹೋಗಬಾರ್ದಂತೆ, ಟೈಮ್ ವೇಸ್ಟ್ ಮಾಡಬಾರ್ದಂತೆ, ಪುಸ್ತಕ ಬುಕ್ಸು 24 ಗಂಟೆ. ಎಕ್ಸಾಮ್ ಮುಗೀತು, ನಾನು ತುಂಬ ಚೆನ್ನಾಗಿ ಮಾಡಿ ಬಂದಿದ್ದೀನಿ, ನಾಳೆ ನನಗೆ ಸೀಟ್ ಸಿಕ್ಬಿಡುತ್ತೆ ಅಂತ ಬರ್ತಾನಲ್ಲ, ಭ್ರಮನಿರಸಗೊಳಿಸೋದಿಲ್ವಾ ಇಂಥ ಎಲ್ಲ? ಆಮೇಲೆ ಪೋಷಕರೆಷ್ಟು ಕಷ್ಟಪಟ್ಟಿರ್ತಾರೆ, ಪೋಷಕರಷ್ಟು ಶ್ರಮ ಹಾಕಿರ್ತಾರೆ. ಕೇವಲ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಪಾಪ ಅವರು ಸೀರಿಯಲ್ ನೋಡ್ತಾ ಇದ್ದರೆ ನನ್ನ ಮಗ ಇಲ್ಲಿ ಡಿವಿಯೇಟ್ ಆಗ್ತಾನೆ ಅಂತ ಸೀರಿಯಲ್ನ ಆಫ್ ಮಾಡ್ತಾರೆ. ಅಷ್ಟೊಂದು ತ್ಯಾಗಗಳಿರುತ್ತೆ, ಚಿಕ್ಕ ಪುಟ್ಟ ತ್ಯಾಗಗಳು ದೊಡ್ಡದೇ. ಈಗ ಖಂಡಿತ ಸರ್, ಇದನ್ನು ನಾವು ಹಲವಾರು ವರ್ಷಗಳ ಹಿಂದೆ ನೋಡೋಣ. ಈಗ ಯಾವುದೇ ರೀತಿ ನಮ್ಗೆ ಎಂಟರ್ಟೈನ್ಮೆಂಟ್ ಟಿವಿಗಳಿರಲಿಲ್ಲ, ಆಗಲೂ ಡಾಕ್ಟರ್ಸ್ಗಳು ಬರ್ತಿದ್ರು ಅಲ್ವಾ? ವಿ ಹ್ಯಾವ್ ಗಾಟ್ ದ ಬೆಸ್ಟ್ ಡಾಕ್ಟರ್ಸ್ ಆ ಕಾಲದಲ್ಲಿ. ನಮಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಟಿವಿಗಳಿರಲಿಲ್ಲ. ನಾನು ಡಾಕ್ಟರ್ ಓದೋಕ್ಕಾಗಲಿಲ್ಲ, ಬಟ್ ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ. ಹಾಗೆ ಅಂತ ನನ್ನ ಕೆಲವರು ಫ್ರೆಂಡ್ಸ್ಗಳಾಗಿದ್ದಾರೆ, ಅವ್ರ ಪಾಪ ನನಗೆ ಗೊತ್ತಿರೋ ಮಟ್ಟಕ್ಕೆ ಈ ಸೋಷಿಯಲ್ ಮೀಡಿಯಾ ಟಿವಿಗಳನ್ನೆಲ್ಲ ನಮಗಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಸೋಷಿಯಲ್ ಮೀಡಿಯಾ ಒಂದು
ಮತ್ತೊಂದು ಕಡೆ ನಮಗೆ ಸಾಕಷ್ಟು ಕಮ್ಯುನಿಕೇಷನ್ ಚಾನಲ್ಸ್ಗಳು ಹೆಚ್ಚಾಗಿದ್ದಾವೆ, ಇನ್ಫಾರ್ಮೇಷನ್ ನಿಮಗೆ ಸಾಕಷ್ಟು ಸಿಗ್ತಾ ಇರ್ತವೆ. ಮತ್ತು ಅದೇ ರೀತಿ ಕಾಂಪಿಟೇಷನ್ಗಳು ಹೆಚ್ಚಾಗಿದ್ದಾವೆ. ಸೊ ಅದೇನಾಗುತ್ತೆ, ಎಲ್ಲೋ ಒಂದು ಕಡೆ ಮಗುಗೆ, ಪೇರೆಂಟ್ಸಿಗೆ ಮತ್ತು ಟೀಚರ್ಸ್ಗೆ, ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೂ ಪ್ರೆಷರ್ ಬಿಲ್ಡ್ ಆಗುತ್ತೆ. ಇಲ್ಲಪ್ಪ ನನ್ನ ಮಗ, ಅದರಲ್ಲೂ ಈ ಕಮ್ಯುನಿಕೇಷನ್ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಆ ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನಂತ ನನ್ನ ಮಗನೂ ಡಾಕ್ಟರ್ ಆಗಬೇಕು ಅನ್ನೋ ಕನಸು ಪೋಷಕರಲ್ಲಿರ್ತದೆ. ಮತ್ತೊಂದು ಕಡೆ ಆ ಮಗು ಕೂಡ ಇದು ಬರೀ ಕೇವಲ ತಾಯಿಂದಿರು, ಪೋಷಕರು, ಟೀಚರ್ಸ್ ಅಲ್ಲ, ಮಕ್ಕಳು ಕೂಡ ನಾನು ಆ ಕಾಲೇಜಿಗೆ ಹೋಗಬೇಕು. ನೀವು ಬೇಕಾದ್ರೆ ನೋಡಿ 9th ಮಕ್ಕಳು ಪ್ರಿಪೇರ್ ಆಗಿ ಹೋಗ್ತಾರೆ. ಆ ಕಾಲದಲ್ಲೆಲ್ಲ ನಮ್ಗೆ ಅಷ್ಟು ನಾಲೆಜ್ ಇಲ್ಲ, ಬಟ್ ಈ ಕಾಲದಲ್ಲಿ ಮಕ್ಕಳು 9th ನಾನು ಅಲ್ಲೇ IIT, ನಾನು ಅಲ್ಲೇ ಓದಬೇಕು, ನಾನು ಇದೇ ಕಾಲೇಜಲ್ಲಿ ಏಮ್ಸಲ್ಲಿ ನಾನು ಮಾಡಬೇಕು ಅನ್ನೋದನ್ನ ಮೆಂಟಲಿ ದೇ ವಿಲ್ ಬಿ ಪ್ರಿಪೇರ್ಡ್. ಸೊ ಏನಾಗುತ್ತೆ, ಅವರ ಸ್ಟಡೀಸು ಕೂಡ ಹಾಗೆ ನಡೀತಾ ಹೋಗುತ್ತೆ. ಆಗ ನಡೀತಾ ಹೋದಾಗ ನಾವು ಪೋಷಕರಾಗಿ ಆಬ್ವಿಯಸ್ಲಿ ಈಗ ಇರೋದೆಲ್ಲ ಒಂದೊಂದೇ ಮಕ್ಕಳು, ಆಗ 5-6 ಜನ ಇರ್ತಿದ್ರು, ಯಾರೋ ಒಬ್ರು ಓದಿ ಉದ್ಧಾರ ಆದರೆ ಆತ ಗ್ರೇಟ್ ಆ ಊರಿಗೆ. ಈಗ ಹಂಗಲ್ವಲ್ಲ, ಇರೋದು ಒಂದು ಮಗು, ನಮಗೆ ಆ ಒಂದು ಮಗುನ ನಾವು ಒಳ್ಳೆ ರೀತಿಯಲ್ಲಿ ಓದಿ. ಸೊ ಆ ರೀತಿ ಕನಸುಗಳನ್ನು ಕಟ್ಟಿಕೊಂಡು ಬಂದಂತಹ ವಿದ್ಯಾರ್ಥಿಗಳಿಗೆ ನಾವು ಎಷ್ಟು ಹೇಳ್ತೀವೋ ಅದೇ ರೀತಿ ನಾವು ಧೈರ್ಯನ ತುಂಬಿಸೋ ಅಂಥದ್ದು ಪೋಷಕರಾಗಿ ನಾನು ಹೇಳ್ತಿರೋದು ಮಾಡಬೇಕಾಗುತ್ತೆ. ಇನ್ನೂ ಹೆಚ್ಚು ಮಟ್ಟದಲ್ಲಿ ನಾವು ಮಾರಲ್ ಸಪೋರ್ಟ್ ಎಲ್ಲ ಕೊಡ್ತಾ ಇದ್ದೀವಿ ಸರ್ ಆಸ್ ಅ ಪೇರೆಂಟ್. ಆದರೆ ಆ ಮೊಮೆಂಟಿಗೆ ಆ ಮಗು ನಾನು ನೆಕ್ಸ್ಟ್ ಎಕ್ಸಾಮ್ ನನಗೆ ತೊಗೊಳಕ್ಕೆ ಆಗುತ್ತಾ ಇಲ್ವಾ, ನನಗೆ ಆ ಕಾಲೇಜಲ್ಲಿ ಸಿಗುತ್ತಾ ಇಲ್ವಾ, ಅದನ್ನು ಸಿಗಲಿಲ್ಲ ಅಂದರೆ ನಾನು ಏನು ಮಾಡಬೇಕು ಅನ್ನೋ ದಾರಿ ಗೊತ್ತಾಗಲ್ಲ ನೋಡಿ. ಆಗ ಮಕ್ಕಳು ಈ ರೀತಿ ಡೈವರ್ಷನ್ ಮಾಡ್ಕೊಂಡ್ಬಿಡ್ತಾರೆ, ಸೂಸೈಡ್ಗಳಿಗೆ, ಮತ್ತೆ ಹತಾಶೆಗೊಳಗಾಗೋದು, ಡಿಪ್ರೆಷನ್. ಮಕ್ಕಳ ಮಧ್ಯೆ ಒಂದು ಪೈಪೋಟಿ ಇರುತ್ತೆ, ಜೊತೆಗೆ ಒಂದೇ ಅಂಕ ಕಡಿಮೆ ಬಂತು ನನ್ನ ಗೆಳೆಯನಿಗಿಂತ ಅಂತ ಹೇಳಿದ್ರೆ ಅವನ ಮನಸ್ಸಿನ ಮೇಲೆ ಆಗೋ ಪರಿಣಾಮ ಇದೆಯಲ್ಲ. ಈಗ ನೀವು ಇದನ್ನ ಬಹಳ ಅದ್ಭುತವಾಗಿ ಹೇಳಿದ್ರಿ. ದಿಸ್ ಇಸ್ ಪ್ಯೂರ್ಲಿ ಪೇರೆಂಟ್ಸ್ ಒತ್ತಡನೂ ಜಾಸ್ತಿ ಇದೆ ಸರ್, ಅದನ್ನೇ ನಾನು ಹೇಳ್ತಿದ್ದೆ. ತುಂಬಾ ಆಸೆ ಇಟ್ಕೊಂಡು ಒತ್ತಡ ಜಾಸ್ತಿ ಇದೆ. ಈಗ ಇದೇ ರೀತಿ ಮೊನ್ನೆ ನೀಟ್ ಪೇಪರ್ಸ್ ರಿಸಲ್ಟ್ ಬಂತಲ್ಲ, ಈಗ ಮೊನ್ನೆ ಸೆಕೆಂಡ್ ಟೈಮ್ ಆಗಿದ್ದು, ಒಂದು 2 ಮಾರ್ಕ್ಸ್ ಇಲ್ಲ ಅಂತ ಹೇಳಿ ಒಂದು ಒರಿಸ್ಸಾ ಹುಡುಗಿ ರಿವ್ಯಾಲ್ಯೂಯೇಷನ್ ಹಾಕಿದ್ದಾರೆ. ರಿವ್ಯಾಲ್ಯೂಯೇಷನ್ ಅಂದ್ರೆ ಆ ಪೇಪರ್ ತಗೊಂಡಿದ್ದಾರೆ, ಚೆಕ್ ಮಾಡಿದ್ರೆ ಆಕೆದು ಅಲ್ಲವೇ ಅಲ್ಲ, ಅದು ಫೋಟೋಕಾಪಿ ಆಕೆದು ಅಲ್ಲ, ಅದು ರೋಲ್ ನಂಬರೇ ಬೇರೆ ಇದೆ, ಮಾರ್ಕ್ಸ್ ಶೀಟ್ ಬೇರೆ ಇದೆ. ಶಿ ಈಸ್ ಚಾಲೆಂಜಿಂಗ್ ಅಂಡ್ ಕ್ವೆಶನಿಂಗ್. ಆಕೆ ಹೇಳ್ತಾಳೆ, ನಾನು 16 ಬಾರಿ ನನ್ನ ಒಂದು ಇವರು ನೀಟ್ ಎಕ್ಸಾಮ್ ಅವ್ರನ್ನ ಸಂಪರ್ಕ ಮಾಡಿದ್ದೀನಿ, ಮೇಲ್ ಮಾಡಿದ್ದೀನಿ, ಮಾತಾಡಿದ್ದೀನಿ, ಯಾರೂ ನನಗೆ ಸ್ಪಂದಿಸ್ತಾ ಇಲ್ಲ. ಶಿ ಕಮ್ಸ್ ಫ್ರಮ್ ಅ ವೆರಿ ಲೋ ಒಂದು ಪೂರ್ ಬ್ಯಾಕ್ ಗ್ರೌಂಡ್. ಅಂದರೆ ಇವತ್ತು ನೀವು ಸರಿಯಾದ ರೀತಿಯಲ್ಲಿ ಎಕ್ಸಾಮ್ಗಳನ್ನ ಮಾಡಿದಿದ್ರೆ ಮಕ್ಕಳು ಯಾಕೆ ಒದ್ದಾಡ್ತಿದ್ರು? ಈ ಹಿಂದೆ ಕೂಡ ಇತ್ತು ಎಕ್ಸಾಮ್ಗಳು, ಈ ಹಿಂದೆ ಡಾಕ್ಟರ್ಸ್ಗಳಾದ್ರು ಕಷ್ಟಪಟ್ಟು, ಇವತ್ತು ಅವರೆಲ್ಲ ದಿ ಬೆಸ್ಟ್ ಡಾಕ್ಟರ್ಸ್ ಇನ್ ದ ವರ್ಲ್ಡ್. ಆದ್ರೆ ಇವತ್ತು ನಮ್ಗೆ ಇಷ್ಟೆಲ್ಲ ಫೆಸಿಲಿಟಿ ಇದ್ರು ಒಂದು ಸರ್ಕಾರಗಳ ಒಂದು ಬೇಜವಾಬ್ದಾರಿತನ, ಎಡವಟ್ಟುಗಳಿಂದ ಮಕ್ಕಳು ಇವತ್ತು ಈ ರೀತಿ ಒಳಗಾಗ್ತಾ ಇರೋದು ನಿಜವಾಗ್ಲೂ ಇದಕ್ಕೆ ನೇರ ಹೊಣೆ ಸರ್ಕಾರ ಅಂತಾನೆ ನಾನು ಹೇಳ್ತೀನಿ. ಗುರುನಾಥ್ ಹುಳ್ಳಿಕಾಶಿ ಇದ್ದಾರೆ ಹುಬ್ಬಳ್ಳಿಯಿಂದ. ಗುರುನಾಥ್ ಹುಳ್ಳಿಕಾಶಿ ಅವರು ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ ಗುರುನಾಥ್ ಅವರೇ? ನಮಸ್ತೆ ಸರ್. ನಮಸ್ತೆ, ಹೇಳಿ. ಇವತ್ತಿನ ಈ ಗತಿಗೆ ಯಾರು ಕಾರಣ ಅಂತ ಅನ್ಸುತ್ತೆ ನಿಮ್ಗೆ? ಸರ್, ನೇರವಾಗಿ ಈ ಗತಿಗೆ ಕೇಂದ್ರ ಸರ್ಕಾರ ಕಾರಣ ಅಂತ ನೇರವಾಗಿ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಈಗ ಸುಮಾರು 15-16 ವರ್ಷ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪಾಲಕರು ಬೆಳೆಸಿರ್ತಾರೆ. ಅವು ಪಾಪ 9ನೇ ತರಗತಿ ಮಟ್ಟ ಹೇಗೋ ಕಳೀತಾರೆ. 10ನೇ ತರಗತಿಯಿಂದ ಆರಂಭ ಆಗ್ತದೆ ಈ ಸಮಸ್ಯೆ. 10, 11, 12 PUC ಫಸ್ಟ್ ಸೆಕೆಂಡ್ ಮಟ್ಟ ಇವರು ಸ್ಟ್ರಗಲ್ ಹೆಂಗಿರ್ತದ ಅಂತಂದ್ರೆ ಜೀವನದ ಅಡಿಪಾಯನ ಅಲ್ಲಿರ್ತದ. ನಾ ನೀಟ್ ಒಳಗು ಪಾಸ್ ಆಗ್ಬೇಕು, ನೀಟ್ ಒಳಗ ರ್ಯಾಂಕ್ ಬರ್ಬೇಕು, ನೀಟ್ ಸ್ಟಡಿ ಮಾಡ್ಬೇಕು, ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದಿರ್ತಾರ. ಇಂತಹ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸಾವಿರಾರು ಜನ ದೇಶಾದ್ಯಂತ ಸಾಯ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ ನೇರವಾಗಿ ಕೇಂದ್ರ ಸರ್ಕಾರ. ಈ ಒಂದು ಕೇಂದ್ರ ಸರ್ಕಾರದ ನೀತಿ ಅದರೊಳಗ ಅವ್ರ ಅಡಿ ಒಳಗ್ ಬರ್ತದ ನೀಟ್ ಸಂಸ್ಥೆ. ಆ ನೀಟ್ನವರು ಪ್ರತಿ ವರ್ಷ ಮಕ್ಕಳಿಗೆ ಸಾವು ನೋವಿಗೆ ಕಾರಣೀಭೂತರಾಗ್ತಾರೆ. ಒಂದು ಮೂಲಭೂತ ಸಮಸ್ಯೆ ಹೇಳ್ಬಿಡ್ಲ ನಾನು. ಈಗ ಬಿಜೆಪಿ ಅವರು ಚುನಾವಣೆ ಚಾಣಕ್ಯರವರು. ಹೌದು, ಚುನಾವಣೆ ಚಾಣಕ್ಯರು ಚುನಾವಣೆಯಲ್ಲಿ ಹೆಂಗೋ ಗೆದ್ದು ಬಂದ್ಬಿಡ್ತಾರೆ, ಅತಿ ಹೆಚ್ಚು ನಂಬರ್ ತಗೊಂಡ್ಬಿಡ್ತಾರೆ, ಸರ್ಕಾರ ರಚನೆ ಆಗ್ಬಿಡುತ್ತೆ. ನಾವು ಗೆಲ್ತೀವಿ, ಹೆಂಗ್ ಬೇಕಾದ್ರೂ ಅಧಿಕಾರ ಮಾಡ್ತೀವಿ, ಕೇಳಕ್ ಯಾರಿದ್ದಾರೆ? ಇಲ್ಲ, ಇದು ದಡ್ಡತನ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಪ್ರಶ್ನೆ ಮಾಡೋ ಹಕ್ಕದ. ಆ ಪ್ರಶ್ನೆ ಮಾಡೋ ಹಕ್ಕನ್ನ ಕಿತ್ಕೊಳ್ತಾ ಇದ್ದಾರೆ. ಪ್ರಶ್ನೆ ಮಾಡೋ ಹಕ್ಕು, ತೀರ್ಮಾನ ಕೊಡೋ ಹಕ್ಕು ಚುನಾವಣೆಯಲ್ಲಿ ಇರುತ್ತಲ್ಲ. ಆ ಟೈಮಲ್ಲಿ ನಾವು ಚುನಾವಣಾ ಚಾಣಕ್ಯರು ಗೆದ್ದು ಬಂದ್ಬಿಡ್ತೀವಿ. ಕರೆಕ್ಟ್, ಅವ್ರು ಓಟ್ ಚೋರಿ ಮಾಡಿ ಗೆದ್ದು ಬಂದ್ಬಿಡ್ತಾರೆ. ಆದ್ರೆ ಉತ್ತರ ಕೊಡುವಂತ ಸಂದರ್ಭ ಬರ್ತದಲ್ಲ, ಕೊಡಬೇಕಾಗ್ತದ.
ದೇಶ ವಿದೇಶಗಳಲ್ಲಿ ಏನೇನಾಗತ್ತದ ನೋಡಾತ್ತಾರ ಅವರು. ಇವರು ಯಾವ ಹಣ ಎಲ್ಲಿಂದ ವಿದೇಶದಿಂದ ಕೊಳ್ಳೆ ಹೊಡೆದ್ರು, ಎಲ್ಲೆಲ್ಲಿಂದ ಲೂಟಿ ಮಾಡಿದ್ರು, ಎಲ್ಲೆಲ್ಲಿಂದ ಜಮಾ ತಗೊಂಡ್ರು ನಡೀತದ. ಬೇರೆ ಯಾವ್ದಾದ್ರು ಸಂಘಟನೆಗಳು ಹೋರಾಟ ಮಾಡಾತು ಅಂತಂದ್ರೆ ಇವ್ರಿಗೆ ವಿದೇಶಿ ಹಣ ಬಂದದ, ವಿದೇಶಿ ಮೂಲ ಐತಿ ಅಂತ ಹೇಳ್ತಾರ ಅವರು. ಇಂತಹ ಒಂದು ಹೀನ ನಡೆ ತಗೊಂಡು ಇವ್ರಿಗೆ ಪ್ರಶ್ನೆ ಮಾಡಿದ್ರೆ ಸಾಕು, ಇವ್ರಿಗೆ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಆಗಿಬಿಡ್ತಾರೆ. ಮತ್ ಇವತ್ತು ಈ ವಿದ್ಯಾರ್ಥಿಗಳೆಲ್ಲ ದೇಶದ್ರೋಹಿನ? ಆ ನಿಟ್ಟಿನೊಳಗ ಅವ್ರಿಗೆ ಲಾಠಿ ಚಾರ್ಜ್ ಮಾಡಿ ಹೊಡೆಯುವಂತದಕ್ ಹೋಗ್ತಾರಂತಂದ್ರ ನಾಳೆ ಬಹುಶಃ ಬೀದಿ ಒಳಗೆ ಇವರನ್ನು ಹೊಡೆಯುವಂತ ಸಮಸ್ಯೆ ಬರ್ತದ ಅನ್ನುವಂಥದ್ದನ್ನ ಅವ್ರ ನೆನಪು. ನಾವು ನೋಡಿದ್ವಿ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಏನಾಗಿದೆ ಅಂತ. ಒಂದು ಕ್ಷಣಕ್ಕೆ ಜನ್ಜಿ ಎದ್ರೆ ಒಂದು ಕ್ಷಣಕ್ಕೆ ಇಡೀ ಸಾಮ್ರಾಜ್ಯ ಪತನ ಆಗುತ್ತೆ, ನೆಲಕ್ಕುರುಳುತ್ತೆ. ನೋಡಿದೀವಿ ನಾವು ಅಕ್ಕಪಕ್ಕದಲ್ಲಿ ಏನಾಗಿದೆ ಅಂತ. ನೇಮಕಾತಿಗೆ ಯಾವ ರೀತಿ ಯಾರನ್ನೂ ಬಿಟ್ಟಿಲ್ಲ ರಾಜಕೀಯ ವ್ಯಕ್ತಿಗಳನ್ನ. ನಿನ್ನೆನೆ ನಾವು ಸಹಿತ ಸಮಾನತೆಗಾಗಿ ನಾವು ಹುಬ್ಬಳ್ಳಿ ವೇದಿಕೆ ಮೂಲಕ ನಾವು ಈ ಸಂಬಂಧಪಟ್ಟಂತ ಹೋರಾಟದೊಳಗೆ ಭಾಗಿಯಾಗಿದ್ದೇವೆ. ಸೋನಂ ವಾಂಗ್ಚುಕ್ ಆಗಿರ್ಬೋದು, ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲವನ್ನ ನೀಡಿದ್ದೇವೆ. ಸೌಜನ್ಯಕ್ಕಾದ್ರೂ ಕೇಂದ್ರದ ಏನು ಶಿಕ್ಷಣ ಸಚಿವರು ಸೌಜನ್ಯಕ್ಕಾದ್ರೂ ಹೋಗಿ ಸೋನಂ ವಾಂಗ್ಚುಕ್ ಅವ್ರನ್ನ ಭೇಟಿ ಆಗ್ಬೇಕಾಗಿತ್ತು. ಭೇಟಿಯಾಗಿ ಅವ್ರನ್ನ ನಿಮ್ಮ ಕೋರಿಕೆ ಏನದ, ಬೇಡಿಕೆ ಏನದ ಅಂತ ಕೇಳುವಂತದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿರ್ತದ. ಇವ್ರ ಕರ್ತವ್ಯ ಬೇರೆ ಆಗಿದೆ. ನಮ್ಮನ್ನ ಯಾರ್ರೀ ಪ್ರಶ್ನೆ ಮಾಡೋರು? ಇವ್ರನ್ನ ಹತ್ತಿಕ್ರಿ, ಇವ್ರನ್ನ ಹೊಡೀರಿ, ಇವ್ರನ್ನ ಬಡೀರಿ, ಇವ್ರನ್ನ ಚದುರಿಸ್ರಿ. ಇದನ್ನ ಇವ್ರು ಮಾಡಕ್ ಹೋದ್ರೆ ಎಷ್ಟು ದಿನ ಈ ದಬ್ಬಾಳಿಕೆ ಆಡಳಿತನ ಮಾಡಕ್ ಸಾಧ್ಯ ಆಗ್ತದ? ಈ ದಬ್ಬಾಳಿಕೆ ಆಡಳಿತದ ಉತ್ತರ ಪಕ್ಕದ ದೇಶಗಳಲ್ಲಿ ಏನೇನಾಗ್ಯದ ಅದನ್ನ ಇವ್ರು ನೋಡ್ಕೊಂಡ್ರೆ ಸರಿ. ಇಲ್ಲ ಅಂತಂದ್ರೆ ಇವ್ರಿಗೆ ಬಹುಶಃ ಸರ್ ಏನಾಗ್ಯದ, ಸಂವಿಧಾನ ಬೇಡಾಗ್ಯದ. ಇವರು ಮೂಗಿನ ನೇರಕ್ಕೆ ಆಡಳಿತ ಕೊಡುವಂತದ್ದ ಇವ್ರಿಗೆ ಬೇಕಾಗ್ಯದ. ಧರ್ಮದ ಅಂಧತ್ವವನ್ನ ದೇಶದೊಳಗೆ ಬೀರಿ ಇವರು ಇಂತ ಗುಂಡಾಗಿರಿ ನಾಟಕದ ಮೂಲಕ ಅಧಿಕಾರಕ್ಕೆ ಬರುವಂತ ಕೆಲಸ ಮಾಡ್ಯಾರ. ಈಗ ಅದರ ಮೂಲಕನ ಈ ದಬ್ಬಾಳಿಕೆ ಮಾಡಾತ್ತಾರ. ಬಟ್ ಈ ದಬ್ಬಾಳಿಕೆಗೆ ದೇಶ ಉತ್ತರ ಕೊಡ್ತದ. ನಾವೆಲ್ಲ ಉತ್ತರ ಕೊಡಕ್ ಸಿದ್ಧ ಅದೇವಿ, ಪ್ರಶ್ನೆ ಮಾಡಕ್ ಸಿದ್ಧ ಅದೇವಿ. ಅವ್ರು ಉತ್ತರ ಪ್ರಶ್ನೆ ಎರಡಕ್ಕೂ ಅವ್ರು ಸ್ಪಂದಿಸ್ಲಿಲ್ಲ ಅಂತಂದ್ರೆ ನೇರವಾಗಿ ಮತ್ತೇನ್ ಕ್ರಾಂತಿ ಆಗ್ತದ, ಆ ಕ್ರಾಂತಿಗೆ ಅವರ ಜವಾಬ್ದಾರಿ ಆಗ್ತಾರ ಅನ್ನುವಂಥದ್ದು ಬಹಳ ಸೀರಿಯಸ್ ಆಗಿ ಗಮನಿಸಬೇಕಾಗ್ತದೆ. ಓಕೆ ಧನ್ಯವಾದಗಳು ಗುರುನಾಥ್ ಹುಲಿಕಾಶಿ ಅವರೇ. ನೋಡಿ, ಒಂದು ಈ ದೇಶದ ಯುವ ಪಡೆ ಒಂದಾದ್ರೆ, ಸಜ್ಜಾದ್ರೆ ಯಾರು ಕೂಡ ಎದುರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆ ಸುನಾಮಿಯನ್ನು ಎದುರಿಸಕ್ಕೆ ಸಾಧ್ಯವಿಲ್ಲ ಅಂತ. ಖಂಡಿತ. ನೋಡಿ, ಇವರ ಹೇಳಿತನ ಎಷ್ಟಿದೆ ಅಂದ್ರೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಎಷ್ಟು ಎದುರಿದೆ ಈ ಸರ್ಕಾರ ಅಂದ್ರೆ, ಸೋನಂ ವಾಂಗ್ಚುಕ್ ಏನಾತ ಕುತ್ಕೊಂಡಿದ್ದಾನೆ, ಆತನ ಮನೆ ಸ್ವಂತ ಕೆಲಸಕ್ಕೆ ಕುಂತಿಲ್ಲ, ಆತನ ಕಿಡ್ನಾಪ್ ಮಾಡ್ತಾರೆ. ಅದನ್ನು ನಾವು ಕರ್ಕೊಂಡು ಹೋಗಿದ್ದ ಆಸ್ಪತ್ರೆಗಲ್ಲ, ಅದನ್ನು ಕಿಡ್ನಾಪರ್ಸ್ ಥರ ಬಂದು ಕಿಡ್ನಾಪ್ ಮಾಡಿ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಿಮಗೆ ಸೌಜನ್ಯ ಬೇಡವಾ? ಕುತ್ಕೊಂಡು ಅವನ ಹತ್ರ ಮಾತಾಡಿ ಒಂದು ಬಗೆಹರಿಸ್ಬೋದಾಗಿತ್ತಲ್ಲ. ಹಿಂದೆ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ, ಅದೇ ಲಡಾಖ್ ಪ್ರದೇಶದಲ್ಲಿ ಹೋರಾಟ ನಡೆದಾಗ ಸ್ವತಃ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರೇ ಹೋಗಿ ಅವ್ರ ಹತ್ರ ಮಾತುಕತೆ ನಡೆಸಿ ಜ್ಯೂಸ್ ಕುಡಿಸಿ ಅವರ ನಿರಸನವನ್ನು ಅಂತ್ಯ ಮಾಡಿದ್ರು. ಅದಾದ ಮೇಲೆ ಅಣ್ಣಾ ಹಜಾರೆ ಅವರ ಮುಷ್ಕರದಲ್ಲಿ ನಮ್ಮ ದಿವಂಗತ ಮನಮೋಹನ್ ಸಿಂಗ್ ಅವರು ಮಾಜಿ ರಾಷ್ಟ್ರಪತಿಗಳಾಗಿದ್ದಂಥ ಪ್ರಣಬ್ ಮುಖರ್ಜಿ ಅವರ ಜೊತೆಯಲ್ಲಿ 5 ಜನರ ಒಂದು ತಂಡವನ್ನೇ ಕಳಿಸಿದ್ರು. ಅಲ್ಲೇ ಅವ್ರ ಜೊತೆಲಿ ಕುತ್ಕೊಂಡು ಮಾತಾಡಿದ್ರು. ಇದೆಲ್ಲವೂ ನಿಮ್ಮ ಮುಂದೆ ಇದೆ. ನೀವು ಇದೆಲ್ಲವೂ ಮೀರಿದಂಥವ್ರು. ನಾನು ಮೋದಿಯವ್ರಿಗೊಂದು ಮಾತು ಹೇಳಕ್ಕೆ ಬರ್ತೀನಿ. ನೀವು ದೇವತಾ ಪುರುಷ ನಾನು ಅಂತ ಹೇಳ್ತೀರಲ್ಲ, ಮಾನವತಾವಾದಿ, ಎಲ್ಲಿ ಬೇಕಾದ್ರೂ ಪ್ರತ್ಯಕ್ಷ ಆಗ್ತೀರಾ. ಸ್ವಾಮಿ, ಸ್ವಲ್ಪ ದಯಮಾಡಿ ಈ ವಿದ್ಯಾರ್ಥಿಗಳ ಕಣ್ಣೀರನ್ನು ಒರೆಸೋದಕ್ಕಾದ್ರೂ ಒಂದ್ಸರಿ ಪ್ರತ್ಯಕ್ಷ ಆಗಿ ಒಂದು ಪತ್ರಿಕಾಗೋಷ್ಠಿ ಮಾಡಲ್ಲ. ಸುಮ್ಮನೆ ಬರೋದು ಮನ್ ಕಿ ಬಾತ್. ಆ ಮನ್ ಕಿ ಬಾತ್ ಅವ್ರಿಗೆ ಸರಿ. ಇಲ್ಲಿ ನೋಡ್ರಿ, ಇಲ್ಲಿ 50,000 ಜನ ಅಂತ ಹೇಳ್ತಾರೆ. ಇದು ಪ್ರಾರಂಭ. ಇನ್ನು ನಿಮ್ಮ ಸರ್ಕಾರ ಬೇಕಾದ್ರೂ ಇಳಿಸೋ ಶಕ್ತಿ ಈ ಯುವ ಶಕ್ತಿಗಿದೆ. ಅದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ನಾವೇನು ಹೇಳೋಣ? ಇವ್ರು ಹೇಳ್ತಾರೆ, ಯಾರು ರಾಜನಾಥ್ ಸಿಂಗ್ ಹೇಳ್ತಾರೆ, ವರ್ಷದ ಕಟ್ಟೆ ಹೊಡೆದಿದೆ ಅನ್ನೋದಕ್ಕೆ ಆ ಯುವಕರ ಆ ಧೋರಣೆ ಸಾಕ್ಷಿ. ರಾಜನಾಥ್ ಸಿಂಗ್ ಹೇಳ್ತಾರೆ ಸಂಸತ್ನಲ್ಲಿ, ನಮ್ಮಲ್ಲಿ ರಾಜೀನಾಮೆ ಪರ್ವ ನಡೆಯಲ್ಲ, ಅಲ್ಲಿಗೆ ಮಾಡಬಾರ್ದು, ಮಾಡಿದ್ರು ಇವು ರಾಜೀನಾಮೆ ತಗೊಳ್ಳಲ್ಲ ಅಂತ ಆಯ್ತು. ಬಂಡತನದ ಸರ್ಕಾರ ತಾನೆ, ಹೇಡಿತನದ ಸರ್ಕಾರ ತಾನೆ. ನೀವು ರಾಜಕೀಯನ ಬೇರೆ ಕಡೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ. ಈಗಾಗಲೇ ವಿರೋಧ ಪಕ್ಷಗಳನ್ನ ಹೊಡಿತಾ ಇದ್ದೀರಾ. ಆ ರಾಜ್ಯಸಭಾ ಸದಸ್ಯರನ್ನ ಹೇಳ್ಕೊತೀರಾ, ಇನ್ನೊಬ್ಬರನ್ನ ಹೇಳ್ಕೊತೀರಾ. ಇದೆಲ್ಲ ನಿಮ್ಮ ಪಾಪದ ಫಲಾನ ನೀವೇ ಉಣ್ತೀರಾ, ರಿಟರ್ನ್ ಆಗುತ್ತೆ. ಹಾಗಾಗಿ ನೀವು ರಾಜಕೀಯವನ್ನ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳ ಜೊತೆ ಮಾಡ್ತಿದ್ದೀರಲ್ಲ, ಇದು ನೀವು ಕ್ಷಮೆಗೆ ಅರ್ಹರಲ್ಲ. ಅವರ ಮಕ್ಕಳ ಸಾವು, ಆ ಸಾವಿಗೆ ಸಂಪೂರ್ಣ ಹೊಣೆ ಈ ಸರ್ಕಾರನೇ. ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವೇನು ಹೇಳ್ಬೇಕು ಇದು ಸರ್ಕಾರಕ್ಕೆ? ನೀವೇ ಆಗಲೇ ಹೇಳಿದ್ರೆ ನಾವು ಹೇಗೋ ಮಾಡಿ ಗೆದ್ದು ಬಂದ್ಬಿಡ್ತೀವಿ ವಾಮ ಮಾರ್ಗದಲ್ಲಿ. ಚುನಾವಣಾ ಚಾಣಕ್ಯರು ಅನ್ನೋದಿದೆಯಲ್ಲ, ಅದರಿಂದ. ಆಮೇಲೆ ಇನ್ನೊಂದಿದೆ, ಇನ್ನು ಅತಿ ಸಮೀಪದಲ್ಲಿ 5 ರಾಜ್ಯಗಳ ಚುನಾವಣೆ ಇದೆ, UPನೂ ಸೇರಿ. ಇದು ಹೀಗೆ ನಡೆದ್ರೆ ಅಲ್ಲಿ ತೋರಿಸ್ತಾರೆ ನಿಮಗೆ, ಟ್ರಯಲ್ ತೋರಿಸ್ತಾರೆ. ಆಮೇಲೆ ಪಿಕ್ಚರ್ ಬಾಕಿ. ನಾನು ಮೊನ್ನೆ ಡೆಲ್ಲಿಯಿಂದ ಬಂದೆ. ಅಲ್ಲಿ ಒಂದು ಮಾತು ಹೇಳ್ತೀನಿ. ಆಟೋ ಡ್ರೈವರ್ ಕೇಳಿದೆ, ಏನಯ್ಯ ಹೇಗಿದೆ ಡೆಲ್ಲಿಯಲ್ಲಿ ಸರ್ಕಾರ ಅಂದೆ. ಅರೆ ಸಾಬ್ ಬಹುತ್
ये ज़्यादा परेशान पार्टी आने के बाद, अंदर बीजेपी बहुत ज़्यादा परेशान पार्टी आने के बाद जीना बहुत मुश्किल हो गया है साहब। तो आगे कैसे मुंदे हेंगे या अंदर अच्छे दिन आने वाले हैं, ಮೋದಿ ಜಾನೆ ವಾಲೆ ಹೇ. ಅಚ್ಚೆ ದಿನ ಇವ್ರು ತರಲಿಲ್ಲ ಇಲ್ಲ, ಈ ಒಳ್ಳೆ ದಿನಗಳು ಬರ್ತಾವೆ, ಮೋದಿ ಹೋಗ್ತಾರೆ ಅಂತ ಆಟೋ ಚಾಲಕ ಹೇಳ್ತಾನೆ ಏನೋ. ಹಾಗಾಗಿ ಈ ಈ ಸರ್ಕಾರಕ್ಕೆ ಈ ಬುದ್ಧಿನೂ ಇಲ್ಲ, ಆಮೇಲೆ ಬೆನ್ನ ಮೂಳೆನೂ ಇವ್ರಿಗಿಲ್ಲ. ಇವ್ರಿಗಿಷ್ಟೇ ಅಧಿಕಾರ ಅಧಿಕಾರ ಅಧಿಕಾರ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅನ್ನೋದು ಮರೆತು ಬಿಟ್ಟಿದ್ದಾರೆ. ಸರ್ವಾಧಿಕಾರ ಧೋರಣೆ, ದಬ್ಬಾಳಿಕೆ, ಹಿಟ್ಲರ್ ಪ್ರವೃತ್ತಿ. ಇಡೀ ದೇಶದ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನ್ಯಾಯ ಎಲ್ಲಿದೆ ಅಂತ ಹೇಳಿ. ಸರ್ ಹಿರೇಗೌಡ ಸರ್, ಈಗ ನ್ಯಾಯ ಎಲ್ಲಿದೆ ಅಂತ ಹೇಳಿದ್ರೆ ಕೊನೆಗೆ ಒಂದು ನ್ಯಾಯ ಇರುವಂಥ ಜಾಗವನ್ನು ಹುಡ್ಕೋಬೇಕು ಸರ್. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಆಯ್ಕೆಯಾಗಿ ಬಂದಿರುವಂಥ ರಾಜರು ನಮ್ಗೆ ಮೋಸ ಮಾಡಿದ್ರು. ನ್ಯಾಯಪೀಠ ಅಂತ ಒಂದಿದೆ. ಅದ್ರ ಮೂಲಕವಾದರೂ ಕೂಡ ಒಂದು ನ್ಯಾಯತ್ವದ ಹೋರಾಟವನ್ನು ನಡೀಬೇಕು. ಈ ಬೀದಿ ಹೋರಾಟ ನಡೀತಾ ಇದೆ, ಇದೊಂದು ಉಗ್ರ ರೂಪ ತಾಳ್ತಾ ಇದೆ ಒಂದು ಭಾಗ. ಆದರೆ ನ್ಯಾಯಾತ್ಮಕವಾಗಿ ಕಾನೂನಾತ್ಮಕವಾಗಿ ಕೂಡ ಹೋರಾಟವನ್ನು ಕಂಡುಕೊಳ್ಳಬಹುದಲ್ವಾ ಸರ್? ಈಗ ನನಗೆ ಒಂದು ಮೂಲಭೂತವಾದ ಪ್ರಶ್ನೆ, ರಾಜ್ಯ ಸರ್ಕಾರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ನಡೆಸುವಾಗ ಕೇಂದ್ರ ಸರ್ಕಾರ ಅದಕ್ಕೆ ಪರೀಕ್ಷೆ ನಡೆಸೋದ್ರಲ್ಲಿ ಏನರ್ಥ ಇದೆ? ಒಂದು ಕರೆಕ್ಟ್. ಈಗ ರಾಜ್ಯ ಸರ್ಕಾರಕ್ಕೇನೆ, ಈಗ ಅವರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಮೆಡಿಕಲ್ ಕಾಲೇಜ್ಗೆ ಅವ್ರು ಎಕ್ಸಾಮ್ ಮಾಡ್ಕೊಳ್ಳಿ, ಅದ್ರದ್ದೇನಿಲ್ಲ. ಒಂದು ಈಕ್ವಾಲಿಟಿನ ದೇಶದಲ್ಲಿ ಕಾಪಾಡೋದಕ್ಕೆ ಏನು 15% ಅಂತ ಇಟ್ಕೊಂಡಿದ್ದಾರೆ, ಅವ್ರನ್ನ ಇಟ್ಕೊಳ್ಳಿ, ಅದಕ್ಕೆ ಮಾತ್ರ ಅವ್ರು ನೀಟ್ ಮಾಡ್ಕೊಳ್ಳಿ. ರಾಜ್ಯ ಸರ್ಕಾರದಲ್ಲಿ 85% ಸೀಟನ್ನು ಅವ್ರು ಎಕ್ಸಾಮ್ ಮಾಡಿ ನಾವು ಸೀಟ್ ಕೊಡುವಂಥ ಪ್ರಮೇಯ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಮ್ದು ಏನು 85% ಸೀಟ್ಸ್ ಇದ್ದಾವೆ, ನಾವೇ ಎಕ್ಸಾಮ್ ಮಾಡ್ಕೋತೀವಿ. ಕರ್ನಾಟಕ ಸರ್ಕಾರ ಸಮರ್ಥವಾಗಿದೆ, ನಾವೇ ಎಕ್ಸಾಮ್ ಮಾಡ್ಕೋತೀವಿ. ಸರ್, ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜಸ್ ಇದೆ. ಹೆಚ್ಚಿನ ವಿದ್ಯಾರ್ಥಿಗಳು ಮೆಡಿಕಲ್ ಕಾಲೇಜ್ ಅದೇ ಎಲ್ರಿಗೂ ಕಂಡುಬಿದ್ದಿರೋದು. ಇವಾಗ ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ಗಳನ್ನ ಸುಮಾರು 13,500 ಮೆಡಿಕಲ್ ಸೀಟ್ಸ್. ಈ ಸರ್ಕಾರದ ಕೊಡುಗೆ ಇದೆ. ಸರ್ಕಾರದಿಂದ ಸೌಲಭ್ಯ ತೆಗೆದುಕೊಂಡಿದ್ದಾರೆ, ಈ ನೆಲದ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ. ಈ ನೆಲದಲ್ಲಿರುವಂತಹ ಮೆಡಿಕಲ್ ಕಾಲೇಜುಗಳಲ್ಲಿ ಬೇರೆ ವಿದ್ಯಾರ್ಥಿಗಳಿಗೆ ಯಾಕೆ ಅವಕಾಶ? ಸರ್, ಈಗ ಬೇರೆ ವಿದ್ಯಾರ್ಥಿಗಳು ಏನು ಮಾಡಿ, ಈಗ ನಮ್ಮಲ್ಲಿ 85% ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ, ಕೊಡ್ಲಿ. ಬಟ್ ಅವ್ರು ಪರೀಕ್ಷೆ ಮಾಡಿ ಈ ಥರ ಪರೀಕ್ಷೆನ ಅಧ್ವಾನ ಮಾಡಿ ಅವ್ರ ಮುಖಾಂತರ ಇಲ್ಲಿ ಸೀಟ್ ಕಳ್ಸೋದು ಯಾಕೆ? ನಮ್ಮ ಸರ್ಕಾರನೇ ಎಕ್ಸಾಮ್ ಮಾಡಲಿ. KE ಭದ್ರವಾಗಿದೆಯಲ್ಲ ನಮ್ಮದು. ತುಂಬ ಈಗ 16ನೇ ಇಸ್ವಿಯಿಂದ ಬಿಟ್ಟರೆ ಇಲ್ಲಿವರೆಗೂ ಏನು ಒಂದು ಕಂಪ್ಲೇಂಟ್ಸ್ ಇರೋಲ್ಲ, ಪಾರದರ್ಶಕವಾಗಿದೆಯಲ್ಲ. ನಾವು 85% ನಾವೇ ಎಕ್ಸಾಮ್ ಮಾಡ್ಕೋತೀವಿ. ಒಂದು ನ್ಯಾಷನಾಲಿಟಿನ ಕಾಪಾಡೋದಕ್ಕೆ 15% ಇಟ್ಕೊಂಡಿದ್ರೆ ಇಟ್ಕೊಳ್ಳಿ. ಅದರಿಂದ ನಮ್ಗೆ ಎಕ್ಸಾಮ್ ಬಿಡಬೇಕು ಅವರು. ಕರ್ನಾಟಕ ಸರ್ಕಾರನೇ ಎಕ್ಸಾಮ್ ಮಾಡ್ತೀವಿ, ಸಮರ್ಥವಾಗಿದೆ. ಅವಾಗ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಎಜುಕೇಶನ್ ಕೊಡಬೇಕು, ಎಷ್ಟು ಮಟ್ಟದಲ್ಲಿ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈಗ ತುಂಬಾ ಒತ್ತಡದಲ್ಲಿದ್ದಾರೆ ಮಕ್ಕಳು. ಉಷಾ ಮೇಡಮ್, ಈಗ ಯಾವುದೋ ಒಂದು SDA ಎಕ್ಸಾಮಲ್ಲೋ FDA ಎಕ್ಸಾಮಲ್ಲೋ ಈ ನಕಲು ನಡೆಯುತ್ತೆ, ಅದ್ರ ಮೂಲಕ ಒಬ್ಬ SDA ಆಗ್ತಾನೆ ಅಂತ ಹೇಳಿದ್ರೆ ಅವ್ನು ತನ್ನ ಪಾಡಿ ತನ್ನ ಸರ್ಕಾರಿ ಕೆಲಸ ಮಾಡ್ಕೊಂಡಿರ್ತಾನೆ. ಈ ಡಾಕ್ಟರ್ಗಳೇ ಹಿಂಗೆ ನಕಲಿ ಆಗಿಬಿಟ್ರೆ ಜನಗಳ ಜೀವನ ಜೊತೆ ಚೆಲ್ಲಾಟ ಆಡ್ದಂಗೆ ಆಗುತ್ತೆ. ಎಂಥ ಕ್ವಾಲಿಟಿ ಡಾಕ್ಟರ್ಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ. ಈ ರೀತಿ ಹಲವು ಘಟನೆಗಳನ್ನು ನಾವು ಉತ್ತರ ಭಾರತದಲ್ಲಿ ನೋಡಿದ್ದೀವಿ. ಕೇವಲ ಡಾಕ್ಟ್ರೇಟ್ ಅಂದರೆ MBBS ಡಾಕ್ಟರ್ ಟೈಟಲ್ ತೊಗೊಂಡು ಪೇಷಂಟ್ಸನ್ನು ಅಟೆಂಡ್ ಮಾಡೋಕ್ಕೆ ಹೋಗಿ ಫೇಲ್ಯೂರ್ ಆಗಿರೋವಂಥ ಕೇಸಸ್ ಹಲವಾರು ರಿಜಿಸ್ಟರ್ ಆಗಿದ್ದಾವೆ. ಸೊ ನೀವು ಯಾವಾಗ ಅವರು ಆ ದಾರಿಯಲ್ಲೇ ಕರೆಕ್ಟಾಗಿ ಬಂದು ಒಂದು ಪ್ಯಾಷನ್ನಿಂದ ಓದಿ ಸರಿಯಾದ ದಾರಿಯಲ್ಲಿ ಡಾಕ್ಟರ್ಸ್ಗಳಾದಾಗ ಆ ಒಂದು ಡಾಕ್ಟರ್ ಒಂದು ಪ್ರೊಫೆಷನ್ಗೆ ನಿಜವಾದ ಮರ್ಯಾದೆ ಸಿಗುತ್ತೆ. ಅಕ್ರಮವಾಗಿ ಕ್ವೆಶನ್ ಪೇಪರ್ ಲೀಕ್ ಆಗುತ್ತೆ, ನಾನು 30 ಲಕ್ಷ 32 ಲಕ್ಷ, ದಿಸ್ ವಾಸ್ ದ ಕೋಟಿಂಗ್, ನಾನಲ್ಲೇ ಹೇಳ್ತಿರೋದು, ಆ ಪೇಪರ್ಗೆ ಕೊಟ್ಟಿರುವಂತಹ ವಿದ್ಯಾರ್ಥಿಗಳದ್ದು ಹೇಳಿ ಬಂದಿರೋದು 38 ಲಕ್ಷ. ಈ ರೀತಿ ಕೊಟ್ಟು ಓದೋರವ್ರು ಯಾರು ಬೇಕಾದರೂ ಡಾಕ್ಟರ್ ಆಗ್ತಾರೆ ಅಂತ ಹೇಳಿದ್ರೆ ಮಿಕ್ಕಿದವ್ರು ಏನು ಮಾಡಬೇಕು ಸರ್? ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳು ಹಾಗಾದ್ರೆ ಡಾಕ್ಟರ್ ಆಗೋದು ಬೇಡವಾ? ಇವತ್ತು ಬಡ ಮಕ್ಕಳು ಡಾಕ್ಟರ್ ಆಗೋದು ಬೇಡವಾ? ಹೆಚ್ಚು ಟ್ಯಾಲೆಂಟು, ಪ್ಯಾಷನ್ನು, ಪ್ರೊಫೆಷನಲ್ ಇಟ್ಕೊಂಡು ಓದೋ ಅಂಥ ಮಕ್ಕಳಿಗೆ ಇವತ್ತು ಹಂಗಾರೆ ನಾವು ಏನು ಹೇಳ್ಕೊಡ್ತಾ ಇದ್ದೀವಿ? ಸೊ ಈ ತಪ್ಪುಗಳನ್ನು ಬೇರೆ ಯಾರೋ ಮಾಡಿದರೆ ಅದನ್ನ ನಾವು ಆಯ್ತು ಅನ್ಬೋದು. ಆದರೆ ಸರ್ಕಾರದಲ್ಲಿರುವಂತಹ ಪಕ್ಷದ ವ್ಯಕ್ತಿಗಳೇ ಈ ತಪ್ಪು, ಯಾವುದೇ ಪಕ್ಷ ನಾ ಹೇಳೋದು, ನಮ್ಮ ಪಕ್ಷವಿದ್ರೂ ಕೂಡ ನಾನು ಖಂಡಿಸ್ತೀನಿ. ಆ ರೀತಿ ಪಕ್ಷಗಳೇ ಮಾಡಿದಾಗ ಖಂಡಿತವಾಗ್ಲೂ ಸರ್ಕಾರಗಳೇ ನೇರ ಹೊಣೆ ಆಗುತ್ತೆ. ಈಗ ತಾನೇ ಟ್ವಿಟ್ಟರ್ ಮಾಡಿದ್ದಾರೆ ಪ್ರಧಾನಮಂತ್ರಿ ಅವರು ಅಂತ ಹೇಳಿ, ನೀವು ಬಹಳ 2-3 ಲೈನ್ ತೋರಿಸ್ತಿದ್ದೀರಾ. ನನ್ನ ದೇಹದ ಪ್ರತಿ ಒಂದು ಅಂಗ ಮತ್ತೆ ರಕ್ತವು ಮಕ್ಕಳ ಜೊತೆಗೆ ಜೋಡಣೆ ಆಗಿದೆ ಅಂತ. ನಾಚಿಕೆ ಆಗ್ಬೇಕ್ರಿ ನಿಮ್ಮ ಸ್ಟೇಟ್ಮೆಂಟ್ಗೆ. ನಾನು ಇವತ್ತು ತಾಯಿಯಾಗಿ ಹೇಳ್ತಾ ಇದ್ದೀನಿ, ನಿನ್ನೆ ಅದು ಶಾಂತಿಯುತವಾಗಿ 22 ದಿನ ನಡೆದಿರುವಂತ ಹೋರಾಟಕ್ಕೆ ನೀವು ಯಾರ್ಯಾರನ್ನೋ ಬೇರೆಯವರ ಒಂದು ಕಮಾಂಡೋಗಳನ್ನ, ಒಂದು ಏಜೆನ್ಸಿಗಳನ್ನ ಕರೆಸಿ ನೀವು ಹೊಡೆಸ್ತೀರಾ ಅಂತ ಹೇಳಿದ್ರೆ
ಎಂತ ಸರ್, ಹೆಣ್ಣು ಮಕ್ಕಳಿಗೆ ಸಾರಿ ಸರ್, ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಹೇಳ್ತೀನಿ, ಅಲ್ಲಿ ನೆನ್ನೆ ಮಾಡ್ದಿರುವಂತ ಕೃತ್ಯಗಳಿದೆಯಲ್ಲ ಸರ್, ಸೋಷಿಯಲ್ ಮೀಡಿಯಾ ಇಸ್ ವೆರಿ ವಾಸ್ಟ್. ನಿಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು, ಆದ್ರೆ ನೀವು ವಾಟ್ಸಪ್ ಸೋಷಿಯಲ್ ಮೀಡಿಯಾಗಳಲ್ಲಿ ಓಪನ್ ಮಾಡಿ ಮಕ್ಕಳು ಲೈವ್ ಹೋಗ್ತಾ ಇದಾರೆ, ಬಟ್ಟೆಗಳು ಹರಿದಿರೋದು ಸರ್, ಹೆಣ್ಣು ಮಕ್ಕಳು. ನನಗೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಸರ್. ನಿಮ್ಮ ಮಕ್ಕಳೆಲ್ಲ ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಆರಾಮಾಗಿದ್ದಾರೆ, ಆದರೆ ನಮ್ಮ ಮಕ್ಕಳಿಗೋಸ್ಕರ, ಮುಂದಿನ ಮಕ್ಕಳಿಗೋಸ್ಕರ ಅಲ್ಲಿ ಎಷ್ಟೋ ಮಕ್ಕಳು ಜೀವನ ಕೊಡ್ತಾ ಇದ್ದಾರೆ, ಬಲಿ ಕೊಡ್ತಾ ಇದ್ದಾರೆ, ಹೋರಾಟಕ್ಕೆ ಕೂತಿದ್ದಾರೆ. ಯಾಕೆ ಅವರನ್ನ ಆಂಟಿ ನ್ಯಾಷನಲ್ ಅಂತೀರಾ? ನೀವು ಆಂಟಿ ನ್ಯಾಷನಲ್, ರಾಷ್ಟ್ರದ ಪರವಾಗಿ ಇವತ್ತು ಮಾತಾಡ್ತೀರಾ, ವಿದ್ಯಾರ್ಥಿಗಳ ಪರವಾಗಿ ನೀವು ಮಾತಾಡ್ತಿಲ್ಲ. ನಿಮ್ಮನ್ನ ರಾಷ್ಟ್ರದಿಂದ ಹೊರಗೆ ಹಾಕಬೇಕು, ಪ್ರಧಾನಿ ಅವರನ್ನ ಹೊರಗೆ ಹಾಕಬೇಕು. ಮುಂದಿನ ದಿನಗಳಲ್ಲಿ ಪಾಠ ಕಳಿಸ್ತಾರೆ. ಶಾಂತಿಯುತವಾಗಿ ನಡೀತಿದ್ದಂತಹ ಪ್ರತಿಭಟನೆಗೆ ನೀವು ಅದಕ್ಕೆ ಬಣ್ಣ ಹಚ್ಚಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ತಂದಿರೋದು. ಹಾಗಾಗಿ ಇದು ವಿದ್ಯಾರ್ಥಿಗಳ ತಪ್ಪಲ್ಲ, ಕಂಪ್ಲೀಟ್ ಆಗಿ ಗವರ್ಮೆಂಟ್ ಫೇಲ್ಯೂರ್, ಸೆಂಟ್ರಲ್ ಗವರ್ಮೆಂಟ್. ದುರಂತ ಏನು ಗೊತ್ತಾ ಮೇಡಮ್, ಈಗ ಶಿಕ್ಷಣದ ಗಂಧಗಾಳಿ ಗೊತ್ತಿಲ್ಲದವನು ಶಿಕ್ಷಣ ಮಂತ್ರಿ ಆಗ್ತಾನೆ ಜನರಲ್ ಆಗಿ. ರೈತನ ಬಗ್ಗೆ, ಹೊಲಗದ್ದೆಗಳ ಬಗ್ಗೆ ಪರಿಚಯ ಇಲ್ಲದವನು ಕೃಷಿ ಮಂತ್ರಿ ಆಗ್ತಾನೆ. ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿ ಆರೋಗ್ಯ ಮಂತ್ರಿ ಆಗ್ತಾನೆ. ನೋಡ್ತಾ ಇದ್ದೀವಿ, ನಾನು ಯಾರೋ ಹೆಸರು ಹೇಳೋದಿಲ್ಲ, ನೋಡ್ತಾ ಇದ್ದೀವಿ. ಅಂಥ ದುರಂತಗಳೇ ಈ ಇದಕ್ಕೆ ಕಾರಣ ಅಂತ. ಖಂಡಿತವಾಗ್ಲು ನಾನು ಅದನ್ನ ಕಮೆಂಟ್ ಮಾಡೋದು ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಬಿಯಾಂಡ್ ಎವ್ರಿಥಿಂಗ್ ಒಂದು ಹ್ಯುಮ್ಯಾನಿಟಿ ಇರಬೇಕು ಸರ್. ಅಲ್ಲಿ ಹ್ಯುಮ್ಯಾನಿಟಿ ಮಕ್ಕಳು ಸರ್, ಅವ್ರು ನಮ್ಮ ಮಕ್ಕಳು, ಯಾರಾದರೂ ಏನು ಮಕ್ಕಳೇ ಅಲ್ವಾ ಸರ್. ಅದನ್ನ ನಾವು ಹೋಗಿ ಮಾತಾಡಿದ್ರೆ, ಒಂದು ಡೈಲಾಗ್ ಓಪನ್ ಮಾಡಿ ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದ್ರೆ, ನಿಮ್ಮ ಮನ್ ಕಿ ಬಾತು ಹೇಗೆ ರಾಷ್ಟ್ರಾದ್ಯಂತ ನೋಡ್ತಾರಲ್ಲ, ನಿಮ್ಮ ಮಾತು ನೀವು ಹೋಗಿ ಅಥವಾ ಒಂದು ವಿಡಿಯೋ ಕಾನ್ಫರೆನ್ಸ್ ತಗೊಂಡು, ನಾನು ಇದೀನಪ್ಪ, ನಿಮ್ಮ ಸಮಸ್ಯೆ ಏನು, ನೀಟ್ ತಾನೆ, ಆಯ್ತು ಅಂತ ಹೋಗ್ಲಿ ಬಿಡಿ. ಯಾಕೆ ದೇಶದ ಪ್ರಧಾನಿಗೆ ಹೋಗೋ ಧೈರ್ಯ ಇಲ್ವಾ? ವಿದ್ಯಾರ್ಥಿಗಳನ್ನ ಫೇಸ್ ಮಾಡೋ ಧೈರ್ಯ ಇಲ್ವಾ? ವಿಡಿಯೋ ಕಾನ್ಫರೆನ್ಸ್ ಯಾಕೆ ನೇರವಾಗಿ ನಿಂತೆ ಮಾತಾಡ್ಲಿ? ಮೀಡಿಯಾಗೆ ಬಂದಿದ್ದಾರೆ, ನಿಮ್ಮನ್ನೇ ಫೇಸ್ ಮಾಡೋ ಧೈರ್ಯ ಇಲ್ಲ, ಮೀಡಿಯಾದವರಿಗೆ ಫೇಸ್ ಮಾಡೋ ಧೈರ್ಯ ಇಲ್ಲ ಅಂದ್ರೆ ನೀವು ಹೇಳೋಂಗೆ ಬಹಳ ಚುನಾವಣೆ ಮಾತ್ರ ರಹದಾರಿಯಲ್ಲಿ ಹಿಡಿಯುವಂತಹ ಪಕ್ಷವಾಗಿದೆ ಹೊತ್ತು, ಅಷ್ಟು ಚಾಣಕ್ಷತನದಿಂದ ನೀವು ಚುನಾವಣೆಗಳನ್ನ ಮಾಡ್ತೀರಾ ಅಂದ್ರೆ ಈ ಎಕ್ಸಾಮ್ ಟ್ರಾನ್ಸ್ಪರೆನ್ಸಿ ನಿಮಗೆ ಕಾಪಾಡೋ ಯೋಗ್ಯತೆ ಇಲ್ವೇನು? ನಮ್ಮಲ್ಲಿ ತಜ್ಞರಿಲ್ವೇನು? ತಗೊಳ್ರಿ, ಎಲ್ಲ ಬಹಳಷ್ಟು ತಜ್ಞರಿದ್ದಾರೆ ಇವತ್ತು, ಸರ್ ಇದ್ದಾರೆ, ಈ ರೀತಿ ವ್ಯಕ್ತಿಗಳು ಅನೇಕ ಮಂದಿ ಇದ್ದಾರೆ. ಅವರ ಸಹಕಾರದಿಂದ ಎಕ್ಸಾಮ್ಗಳನ್ನ ತುಂಬಾ ಟ್ರಾನ್ಸ್ಪರೆಂಟ್ ಇಂದ ಮಾಡಿ, ಆ ಯೋಗ್ಯತೆ ಇಲ್ಲ ಅಂದ ಮೇಲೆ ಅಲ್ಲಿಂದ ಕಳ್ಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಅಕೌಂಟಬಿಲಿಟಿ ಕೊಡಿ ಅಂತ. ಲಾಸ್ಟ್ ಕಮೆಂಟ್ ನೋಡಿ, ಅಗರ್ವಾಲ್ ಅಂತ ಹೇಳಿ ಒಬ್ರು ಹೋರಾಟ ಮಾಡಿದ್ರು, ತಮಗೂ ಗೊತ್ತಿರಬೇಕು. 111 ದಿನ ಹೋರಾಟ ಮಾಡಿದ್ರು. ಅವ್ರ ಬೇಡಿಕೆ ಏನು? ಗಂಗಾ ನದಿಯನ್ನು ಸ್ವಚ್ಛಗೊಳಿಸಿ, ಮರಳು ಮಾಫಿಯಾವನ್ನ ನಿಯಂತ್ರಿಸಿ. 111 ದಿನ ನಿರಸನ ಮಾಡಿದ್ರು ಕೂಡ ಒಬ್ರು ಹೋಗಿ ಅವ್ರು ಮಾತಾಡ್ಲಿಲ್ಲ, ಅವ್ರು ಅಲ್ಲೇ ಸಾಯ್ತಾರೆ. ಆದ್ರೂ ಸರ್ಕಾರ ಸತ್ತ ಮೇಲೆ ಒಂದು ಟ್ವೀಟ್ ಮಾಡುತ್ತೆ, ಸಂತಾಪ ಸೂಚಿಸುತ್ತೆ. ಅಂತ ಸರ್ಕಾರ ಇದು. ಹಾಗಾಗಿ ಈ ಸರ್ಕಾರದ ಬಗ್ಗೆ ನಾವು ಹೇಳಕ್ಕೆ ನಮಗೆ ನಾಚಿಕೆ ಆಗುತ್ತೆ ಸರ್, ಖಂಡಿತವಾಗಿ ನಮ್ಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ. ಇವರು ಈಗಲೂ ಕೂಡ ನೀವು ಈ ಒಂದು ದಗೆದಗಿಸುವ ಯುವಶಕ್ತಿಯಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಕುಂತು ಮಾತಾಡಿ. ಅವ್ರು ನಿಮ್ಮ ಧೈರ್ಯ ಇದ್ರೆ ಹೋಗಿ ಸರ್, ನೀವು ವಿದ್ಯಾರ್ಥಿಗಳನ್ನ ಕರ್ಸ್ಕೊಳ್ಳಿ, ಹೋಗಿ, ನೀವು ಹೋಗೋದು ಬೇಡ. ವಿದ್ಯಾರ್ಥಿಗಳನ್ನ ಪ್ರಧಾನಿಗಳು ಕರ್ಸ್ಕೊಂಡು ಮಾತಾಡ್ಬೋದಲ್ಲ, ಡೆಲಿಗೇಷನ್ ಕರೀರಿ. ಒಂದು ಪತ್ರಿಕಾಗೋಷ್ಠಿಯನ್ನೇ ಮಾಡದಂತ ಪ್ರಧಾನಿ, ನಮಗನ್ಸುತ್ತೆ ನಮ್ಮ ದೇಶದ ಪ್ರಧಾನಿಗಳ ಅಥವಾ ಬಹುರಾಷ್ಟ್ರೀಯ ಪ್ರಧಾನಿಗಳ ಅಂತೇಳಿ, ಇವರ ವರ್ಷಕ್ಕಿಷ್ಟು ಟೂರ್ ಹೊಡಿಬೇಕು ಅನ್ನೋದೇ ಇವ್ರ ಗುರಿ. ಹಾಗಾಗಿ ನಾನು ಇದು ಕೇಳ್ತಾ ಇರೋದು, ಈ ಒಂದು ನ್ಯಾಯಯುತವಾದಂಥ ಹೋರಾಟ, ವಿದ್ಯಾರ್ಥಿಗಳ ನಿಜವಾದಂಥ ಹೋರಾಟ, ಪೋಷಕರ ನೋವು, ಇದಕ್ಕೆಲ್ಲ ಸ್ಪಂದಿಸಬೇಕಾಗಿದ್ದು ನಿಮ್ಮ ಕರ್ತವ್ಯ. ನೀವು ನಿಜವಾಗಲೂ ಇಲ್ಲಿ ಫೇಲ್ ಆಗಿದ್ದೀರಿ, ಹೇಳಿತನದ ಸರ್ಕಾರ ಆಗಿದೆ ಇದು. ಧನ್ಯವಾದಗಳು ಚಾಂದ್ ಅವರೇ, ಉಷಾ ಮೇಡಮ್ ಹಾಗೂ ಹಿರೇಗೌಡ ಸರ್. ಎಸ್, ಅನೇಕ ತಂದೆ ತಾಯಿಯರು, ವಿದ್ಯಾರ್ಥಿಗಳು ಯೋಚನೆ ಮಾಡೋದು ಇಷ್ಟೇ. ಕಷ್ಟಪಟ್ಟು, ಶ್ರಮಪಟ್ಟು, ತ್ಯಾಗದಿಂದ, ಶ್ರದ್ಧೆಯಿಂದ, ಅನೇಕ ರೀತಿಯ ತ್ಯಾಗಗಳಿದೆ. ಮಕ್ಕಳನ್ನು ಪಟ್ಟಣದಲ್ಲಿ ಓದಿಸ್ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಆ ತಂದೆ ತಾಯಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ನನ್ನ ಮಗ ನಾಳೆ ಡಾಕ್ಟ್ರಾಗಿ ಊರಿಗೆ ಬರ್ತಾನೆ ಅಂತ ಕನಸುಗಳನ್ನು ಇಟ್ಕೊಂಡಿದ್ದಾರೆ. ಕನಸುಗಳನ್ನ ಕೊಲ್ಲಬೇಡಿ ಅಂತ ಹೇಳ್ತಾ ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.